Hello everyone, good morning. And today on 25th December, we are trying to formulate the next 3 months of training on web development. We might be using couple of systems, cloud applications use ಮಾಡಬಹುದು. So majorly it will be in the language of Kannada. ಆಯ್ತಾ? 25th December 2024. So we are trying to formulate what we are learning in web development. ಆಯ್ತಾ? ಈ ಕ್ಲಾಸ್ ರೂಮ್ ಅಲ್ಲಿ ಯಾರ್ಯಾರು ಇದ್ದೀರೋ ಎನಿವನ್ ಆ್ಯಂಡ್ ಎವ್ರಿ ಒನ್ ಈ ಕ್ಲಾಸ್ ರೂಮಲ್ಲಿ ಕೂತಿರೋರೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದಾರೆ, ಫ್ರೆಷರ್ಸ್ ಇದ್ದಾರೆ. ದೇ ಮೈಟ್ ಕಮ್ ಫ್ರಮ್ ಅ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್, ನಾನ್ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ನಾನ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ಡಿಗ್ರಿ ಇರ್ಬೋದು, ಡಬಲ್ ಡಿಗ್ರಿ ಇರ್ಬೋದು. ಬಟ್ ನಾವೆಲ್ಲರೂ SFMC ಮತ್ತು ಸೇಲ್ಸ್ ಫೋರ್ಸ್ ಇಕೋಸಿಸ್ಟಮ್ಗೆ ಜಂಪ್ ಆಗಿರೋದ್ರಿಂದ ಈ ಏರಿಯಾಲಿ ಮಿಸ್ಸಿಂಗ್ ಇದೆ. ಹಾಗಾಗಿ we are trying to learn web development in next 3 months. That is Jan, Feb, and March. So idu mugidaga you should be confidently saying that haudu nange web development andre ಏನು ಅಂತ ಗೊತ್ತು, full stack developer ಕೆಲಸ ಏನು ಅಂತ ನಿಮಗೆ ಕ್ಲಾರಿಟಿ ಇರಬೇಕು. and you should be able to do 30 to 50% of web development. 100% ಯಾರ ಕೈಲೂ ಆಗಲ್ಲ, ನನ್ನ ಕೈಲೂ ಆಗಲ್ಲ. 30 to 50% ನೀವು ರೆಡಿ ಆ್ಯಂಡ್ ಗೋ ಟು ಮಾರ್ಕೆಟ್ ಇರಬೇಕು. ಸೊ ಏನೇನು ಕಲಿತೀರಾ ಈ 3 months ಅಲ್ಲಿ, ದಟ್ ಇಸ್ 2025 ಅಲ್ಲಿ, ವಿಲ್ ಬಿ ಲರ್ನಿಂಗ್ HTML, CSS, JavaScript and anything which is falling under it. You will be learning SQL and you will be learning one server side language which is PHP. and ಇದ್ರ ಜೊತೆಗೆ ನೀವು ಲೈಬ್ರರೀಸ್ ಕಲಿತೀರಾ, ಲೈಬ್ರರಿ ಕಲಿಬಹುದು. and you might be learning frameworks. ಏನ್ ಡಿಫ್ರೆನ್ಸ್ ಹೋಗ್ತಾ ಕಲಿತೀರಾ. and very importantly ನೀವೆಲ್ಲ SDLC ಬರ್ತೀರಾ. SDLC ಏನು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂದ್ರೆ ಏನು ಅಂತ ಕಲಿತಾ ಹೋಗ್ತೀರಾ. and many more things like ವಾಟರ್ಫಾಲ್ ಮಾಡಲು, ಜೀರಾ ಯೂಸ್ ಮಾಡೋದು ಹೆಂಗೆ, ಆಮೇಲೆ ಸಾಲಿಡ್ ಫ್ರೇಮ್ವರ್ಕ್ ಅಂದ್ರೆ ಏನು, ಸಾಲಿಡ್ ಪ್ರಿನ್ಸಿಪಲ್ಸ್ ಅಂತ ಬರುತ್ತೆ. ಅದಾದ್ಮೇಲೆ ಆಸಿಡ್ ಪ್ರಾಪರ್ಟೀಸ್ ಬರುತ್ತೆ, ACID ಎಲ್ಲ ಕ್ಯಾಪ್ಸ್ ಅಂತ. ಅಂಡ್ ಮೆನಿ ಮೋರ್ ಪ್ರೋಟೋಕಾಲ್ಸ್ ಕಲಿತೀರಾ. ಪ್ರೋಟೋಕಾಲ್ಸ್ ಲೈಕ್ HTTP, FTP, SMTP ಅಂಡ್ ಮೆನಿ ಮೋರ್. ಏನೇನು ಬರುತ್ತೋ ಇದೆಲ್ಲ ಬೇಸಿಕಲಿ ನೀವೆಲ್ಲರೂ ವೆಬ್ ಡೆವಲಪ್ಮೆಂಟ್ ಅಲ್ಲಿ ಎಂಡ್ ಟು ಎಂಡ್ ಮಾಡ್ತೀರಾ, ಎಂಡ್ ಟು ಎಂಡ್. ನೆಕ್ಸ್ಟ್ ಇದರಲ್ಲಿ ಈ ಎಂಟೈರ್ ಟ್ರೈನಿಂಗ್ ಅಲ್ಲಿ ಯು ವಿಲ್ ಬಿ ಅಟ್ ಲೀಸ್ಟ್ ಅ ಪ್ರೋಗ್ರಾಮರ್ ಫಂಡಮೆಂಟಲ್ಸ್. ನೀವೆಲ್ಲರೂ ಪ್ರೋಗ್ರಾಮರ್ ಆಗ್ತೀರಾ. ಆಯ್ತಾ? ಕೆಲವ್ರಿಗೆ ಕೆಲವು ವಿಷಯ ಗೊತ್ತು, ಕೆಲವ್ರಿಗೆ ಕೆಲವು ವಿಷಯ ಗೊತ್ತಿಲ್ಲ. ಬಟ್ ಐ ಕೀಪ್ ಇಟ್ ವೆರಿ ಸಿಂಪಲ್ ದಟ್ ಯು ವಿಲ್ ಬಿ ಅ ಸಾಫ್ಟ್ವೇರ್ ಪ್ರೋಗ್ರಾಮರ್. ಆ ಸಾಫ್ಟ್ವೇರ್ ಪ್ರೋಗ್ರಾಮರ್ ಅಲ್ಲಿ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳಿ. ಸೊ 2 ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರುತ್ತೆ, ಒಂದು ಕಂಪೈಲ್ ಅಂಡ್ ಇನ್ನೊಂದು ಇಂಟರ್ಪ್ರಿಟರ್. ಇದೆಲ್ಲ ನುವಾನ್ಸಸ್, ಟೆಕ್ನಾಲಜಿ, ಟೆಕ್ನಿಕಲ್ ಟರ್ಮ್ಸ್ ಎಲ್ಲಾನು ಬರ್ತಾ ಹೋಗುತ್ತೆ. ಓಕೆ, ಸೊ ಲೆಟ್ ಮಿ ಗೋ ಟು ಡೆಸ್ಕ್ಟಾಪ್ now and I'll call it as web development. ವೆಬ್ ಡೆವಲಪ್ಮೆಂಟ್ ಅಂತ ಶುರು ಮಾಡ್ತೀವಿ. ಬಟ್ ನೀವೆಲ್ಲರೂ ಆಲ್ಮೋಸ್ಟ್ ಲೈಕ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗ್ಬೇಕು. ನೀವು ಯಾವ ಬ್ಯಾಕ್ಗ್ರೌಂಡ್ ಇಂದಾದ್ರೂ ಬನ್ನಿ, ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್, ನಾನ್ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್, ಟೆಕ್ನಿಕಲ್ಲು, ನಾನ್ ಟೆಕ್ನಿಕಲ್ಲು, ಇಂಜಿನಿಯರಿಂಗು, ನಾನ್ ಇಂಜಿನಿಯರಿಂಗ್, ಯಾವ ಬ್ಯಾಕ್ಗ್ರೌಂಡ್ ಇಂದಾದ್ರೂ ಬನ್ನಿ. ಐ ಹ್ಯಾವ್ ನೋ ಇಶ್ಯೂಸ್. ಎಕ್ಸ್ಪೀರಿಯನ್ಸ್ 0 ಇರ್ಬೋದು, ಆ್ಯಂಡ್ ಎಕ್ಸ್ಪೀರಿಯನ್ಸ್ ನಿಮ್ಗೆ 5 ವರ್ಷ, 10 ವರ್ಷ, 15 ವರ್ಷನೂ ಇರ್ಬೋದು. ಫರ್ಗೆಟ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ನೀವು ಬೇಸಿಕಲಿ ಯು ಆರ್ ಟ್ರೈಂಗ್ ಟು ಬಿಕಮ್ ಅ ಪ್ರೋಗ್ರಾಮರ್. ಕ್ವಶನ್ ಮಾರ್ಕ್ ಬಂದ್ರೆ, ಸರ್ ನಾನು ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡು, ನಾನು BCom ಬ್ಯಾಕ್ಗ್ರೌಂಡ್, ತಲೆನೇ ಕೆಡಿಸ್ಕೋಬೇಡಿ. ಐ ವಿಲ್ ಬಿ ದಿ ಪರ್ಸನ್ ಹೂ ವಿಲ್ ಬಿ ಹ್ಯಾಪಿ ಟು ಹೆಲ್ಪ್ ಯು ಪೀಪಲ್ ಟು ಬಿಕಮ್ ಅ ಪ್ರೋಗ್ರಾಮರ್ ಆ್ಯಂಡ್ ಅ ವೆಬ್ ಡೆವಲಪರ್. ಓಕೆನಾ? ಈಗ ಪ್ರೋಗ್ರಾಮಿಂಗ್ ಅಲ್ಲಿ ಏನೇನು ಕಲಿತೀರಾ, irrespective of the language, C, C++, Java, .NET to PHP, SSJS, AMP script, ನಿಮ್ಗೆ ಏನೇ ಬರಲಿ, ನೀವು ಎಲ್ಲಾನು
ವಿತೌಟ್ ಈವನ್ ಟೇಕಿಂಗ್ ದಿ ಹೆಲ್ಪ್ ಫ್ರಮ್ ಎನಿ ಒನ್. ಡಾಕ್ಯುಮೆಂಟೇಶನ್ ಓದಬೇಕು, 2 ದಿನದಲ್ಲಿ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕು. ದಟ್ ಇಸ್ ದಿ ಐಡಿಯಾ ಆಫ್ ದಿಸ್ ಟ್ರೈನಿಂಗ್. ನೀವು ಒಂದು ಲ್ಯಾಂಗ್ವೇಜ್ನ ಕ್ಲೀನಾಗಿ ಕಲಿತು ಇನ್ ಎಲ್ಲ ಲ್ಯಾಂಗ್ವೇಜ್ನು 2 ದಿನದಲ್ಲಿ ಕಲಿಬೇಕು. ದಟ್ ಈಸ್ ದಿ ಅಜೆಂಡಾ ಆಫ್ ದಿಸ್ ಟ್ರೈನಿಂಗ್. 2 ದಿನ. ಸೊ ಈ ಟ್ರೈನಿಂಗ್ ಮುಗಿದ ಮೇಲೆ, ದಟ್ ಇಸ್ ಮಾರ್ಚ್ ಮುಗಿದ ಮೇಲೆ, ನೀವೆಲ್ಲರೂ ಯಾವ ಸ್ಟೇಟಸ್ ಅಲ್ಲಿ ಇರ್ತೀರಾ ಅಂದ್ರೆ, ನಿಮ್ಗೆ ಯಾವುದೋ ಹೊಸ ಲ್ಯಾಂಗ್ವೇಜ್ ನಿಮ್ ಕಣ್ಣೆದ್ರಿಗೆ ಬಂದ್ರೆ, ಯಾರೋ ನಿಮ್ಗೆ ಹೇಳಿದ್ರೆ, ಶನಿವಾರ ಭಾನುವಾರ ಕೂತ್ಕೋಬೇಕು, ನೀವು ಫಂಡಮೆಂಟಲ್ಸ್ನ ಮುಗಿಸ್ಬೇಕು. ಆ ಲೆವೆಲ್ ಆಫ್ ಟ್ರೈನಿಂಗ್ ಆಗುತ್ತೆ. ಓನ್ಲಿ ಥಿಂಗ್ ಇಸ್ ನೀವು ಎಷ್ಟು ಟೈಮ್ ಡೆಡಿಕೇಟ್ ಮಾಡ್ಕೋತೀರಾ ನಿಮಗ್ ನೀವು ಅನ್ನೋದ್ರ ಮೇಲೆ ನಿಂತಿರುತ್ತೆ. ಓಕೆನಾ? ಸೊ ಪ್ರೋಗ್ರಾಮಿಂಗ್ ಅಂತ ಬಂದ್ರೆ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ C++, ಜಾವಾ ಅಂಡ್ ಎನಿಥಿಂಗ್ ಎಲ್ಸ್. ನಾನು ಪ್ಯೂರ್ಲಿ ಪ್ರೋಗ್ರಾಮರ್ ಆಗಬೇಕು ಅಂದ್ರೆ ಏನೇನು ಕಲಿಬೇಕು ನೀವು ಫಂಡಮೆಂಟಲ್ಸ್ ಇಂದ ಅಂದ್ರೆ, ಯು ವಿಲ್ ಸ್ಟಾರ್ಟ್ ವಿತ್ ಸಮಥಿಂಗ್ ಕಾಲ್ಡ್ ವೇರಿಯೇಬಲ್ಸ್. ಅಂಡ್ ಅದಕ್ಕೂ ಮುಂಚೆ ನೀವು ಫಸ್ಟ್ ಶುರು ಮಾಡೋದೇ ಸಾಫ್ಟ್ವೇರ್ ಇನ್ಸ್ಟಾಲೇಷನ್. ನಾವು ಏನೇ ಪ್ರೋಗ್ರಾಮ್ ಬರೀಬೇಕು ಅಂದ್ರೆ ಸಾಫ್ಟ್ವೇರ್ ಬೇಕು. ಯಾವ ಸಾಫ್ಟ್ವೇರ್ ಬೇಕು ಫಸ್ಟ್ ಅದನ್ನ ಕಲಿತೀರಾ. ಇನ್ಸ್ಟಾಲ್ ಮಾಡೋದು ಹೆಂಗೆ, ಯಾವ ಸಾಫ್ಟ್ವೇರ್ ಬೇಕು, ಫ್ರೀನಾ ಪೇಡಾ. ಅದಾದ್ಮೇಲೆ ನನ್ನ ಫೇವ್ರೆಟ್ ಆಲ್ವೇಸ್ ಇಸ್ ಹೆಲೋ ವರ್ಲ್ಡ್ ಪ್ರೋಗ್ರಾಮ್. ಒಂದು ಪ್ರೋಗ್ರಾಮ್ನ ಬರೆಯೋದು ಹೆಂಗೆ, ಪ್ರೋಗ್ರಾಮ್ ರೈಟಿಂಗ್, ಕಂಪೈಲ್ ಮಾಡೋದಕ್ಕೆ, ರನ್ ಮಾಡೋದಕ್ಕೆ ಕಲಿತೀರಾ. ಸೊ ಕಂಪೈಲ್ ಅಂದಾಗ ಯಾವಾಗಲೂ ಕಂಪೈಲ್ ಆಗಲ್ಲ, ಇಂಟರ್ಪ್ರಿಟೆಡ್ ಆಗ್ಬೋದು. ನೀವು ಮಾಡದೇ ಇರ್ಬೋದು, ಕಂಪ್ಯೂಟರ್ ಮಾಡುತ್ತೆ. ಅಲ್ಟಿಮೇಟ್ಲಿ ಒಂದು ಸಾಫ್ಟ್ವೇರು, ಹೆಲೋ ವರ್ಲ್ಡ್ ಪ್ರೋಗ್ರಾಮ್ನ ಬರೆಯೋದಂಗೆ, ಕಂಪೈಲ್ ಮಾಡೋದಂಗೆ, ರನ್ ಮಾಡೋದಂಗೆ ಅಂತ ಕಲ್ತ್ಕೋತೀರ. ಅದಾದ್ಮೇಲಿಂದ ಯು ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ವೇರಿಯೇಬಲ್ಸ್ ಅಂಡ್ ಡೇಟಾ ಟೈಪ್ಸ್. ವೇರಿಯೇಬಲ್ಸ್, ಡೇಟಾ ಟೈಪ್ಸ್ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಇರ್ಬೋದು, ಇಲ್ಲದೆ ಇರ್ಬೋದು, ಬಟ್ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಸ್ಕೇಲ್ ಇಟ್. ವೇರಿಯೇಬಲ್ಸ್ ಕಲಿತೀರಾ, ಡೇಟಾ ಟೈಪ್ಸ್ ಕಲಿತೀರಾ, ಆಪರೇಟರ್ಸ್ ಕಲಿತೀರಾ. ಯಾವ ಲ್ಯಾಂಗ್ವೇಜ್ ಅಲ್ಲಾದ್ರೂ ಬರಲೇಬೇಕಾಗಿರುವಂತ ಫಂಡಮೆಂಟಲ್ಸ್ ಇದು. ವೇರಿಯೇಬಲ್ಸ್, ಡೇಟಾ ಟೈಪ್ಸ್, ಆಪರೇಟರ್ಸ್. ಆಪರೇಟರ್ಸ್ ಆದ್ಮೇಲೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಕಲಿತೀರಾ. ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಆದ್ಮೇಲೆ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಕಲಿತೀರಾ. ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಕಲಿತ ಮೇಲೆ ದೆನ್ ವಿಲ್ ಬಿ ಲರ್ನಿಂಗ್ ಸಮಥಿಂಗ್ ಕಾಲ್ಡ್ ಫಂಕ್ಷನ್ಸ್. ಇಲ್ಲಿವರೆಗೂ ನೀವು ವೆರಿ ಬೇಸಿಕ್ ಆಗಿ ಕಲಿಲೇಬೇಕಾಗಿರೋ, ಕೆಲವು ಲ್ಯಾಂಗ್ವೇಜ್ ಅಲ್ಲಿ ಫಂಕ್ಷನ್ಸ್ ಬರುತ್ತೆ, ಕೆಲವು ಲ್ಯಾಂಗ್ವೇಜ್ ಅಲ್ಲಿ ಫಂಕ್ಷನ್ಸ್ ಬರಲ್ಲ. ಕೆಲವು ಲ್ಯಾಂಗ್ವೇಜ್ ಅಲ್ಲಿ ಆಪರೇಟರ್ಸ್ ಬರುತ್ತೆ, ಕೆಲವು ಲ್ಯಾಂಗ್ವೇಜ್ ಅಲ್ಲಿ ಬರಲ್ಲ. ಕೆಲವು ಲ್ಯಾಂಗ್ವೇಜ್ ಅಲ್ಲಿ ಡೇಟಾ ಟೈಪ್ಸ್ ಬರುತ್ತೆ, ಕೆಲವು ಲ್ಯಾಂಗ್ವೇಜ್ ಅಲ್ಲಿ ಬರಲ್ಲ. ಅದೆಲ್ಲ ಕಲಿತಾ ಹೋಗ್ತೀರಾ. ಸೊ ಸಾಫ್ಟ್ವೇರು, ಹೆಲೋ ವರ್ಲ್ಡ್ ಪ್ರೋಗ್ರಾಮಿಂಗ್ ಇಲ್ಲಿವರೆಗೂ ನೀವು ಒಂದು ಸತಿ ಕ್ಲೀನಾಗಿ ಕಲ್ತ್ಕೊಂಡ್ರೆ ಇನ್ ಎಲ್ಲ ಲ್ಯಾಂಗ್ವೇಜ್ಗೂ ಅಪ್ಲೈ ಮಾಡಕ್ ಬರಬೇಕು. ದಟ್ ಈಸ್ ದಿ ಐಡಿಯಾ ಆಫ್ ದಿಸ್ ಟ್ರೈನಿಂಗ್. ನೀವು ಒಂದು ಕಾರ್ ಓಡಿಸೋದು ಕಲಿಸಿದ್ಮೇಲೆ ಇನ್ನೊಂದು ಕಾರ್ನ ಮತ್ತೆ ಕಲಿಬಾರ್ದು. ಅದೇ ತರಾನೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತೀರಾ, ಇನ್ನು ಬೇರೆ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನು ನೀವಾಗ ನೀವು ಮಾಡೋದಕ್ಕೆ ಬರಬೇಕು. ದಟ್ ಈಸ್ ದಿ ಐಡಿಯಾ ಆಫ್ ದಿಸ್ ಟ್ರೈನಿಂಗ್. ಇದನ್ನ ಕಲಿತ ಮೇಲೆ ಅಡ್ವಾನ್ಸ್ ಲೆವೆಲ್ ಅಲ್ಲಿ, ನಾಟ್ ಕಂಪ್ಲೀಟ್ಲಿ ಅಡ್ವಾನ್ಸ್, ಮಿಡ್ ಲೆವೆಲ್ ಅನ್ಕೊಂಡು, ಇದು ಬಿಗಿನರ್ ಲೆವೆಲ್ ಅಲ್ಲಿ. ನೆಕ್ಸ್ಟ್ ಏನೇನು ಕಲಿಬೇಕು, ಏನೇನು ಗೊತ್ತಿರಬೇಕು ಆಸ್ ಅ ಪ್ರೋಗ್ರಾಮರ್ ಇನ್ ದಿಸ್ ಆಲ್ಮೋಸ್ಟ್ 20 years ಆಫ್ ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದನ್ನ ಫಾರ್ಮುಲೇಟ್ ಮಾಡ್ಕೊಡ್ತಾ ಇದ್ದೀನಿ ನಿಮ್ಗೆಲ್ಲ. ಇದಿಷ್ಟು ಕಲ್ತ ಮೇಲೆ ನೆಕ್ಸ್ಟ್ ನೀವೇನು ಕಲಿಬೇಕು, ನೆಕ್ಸ್ಟ್ ಏನು ಗೊತ್ತಿರಬೇಕು ಅಂದ್ರೆ OOP ಗೊತ್ತಿರಬೇಕು, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಗೊತ್ತಿರಬೇಕು. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ಗೂ ಮುಂಚೆ ಯು ಶುಡ್ ಲರ್ನ್ ಡೇಟಾ ಸ್ಟ್ರಕ್ಚರ್. ಆಯ್ತಾ? ಇದು ಕಂಪ್ಯೂಟರ್ ಸೈನ್ಸಿಗೆ ಬರುವಂತ ಒಂದು ಸಬ್ಜೆಕ್ಟ್. ಸೊ ನೀವೆಲ್ಲರೂ ಆಫ್ಟರ್ ದಿಸ್ ಟ್ರೈನಿಂಗ್ ನಾನು ಹೇಳ್ದಂಗೆ ಪ್ರೋಗ್ರಾಮರ್ ಆಗಿರ್ಬೇಕು ಆ್ಯಂಡ್ ವೆಬ್ ಡೆವಲಪರ್ಸ್ ಆಗಿರ್ಬೇಕು, ಫುಲ್ ಸ್ಟ್ಯಾಕ್ ಅದು. ಸೊ ಹಾಗಾಗಿ ಡೇಟಾ ಸ್ಟ್ರಕ್ಚರ್ ಕಲಿತೀರ. ಡೇಟಾ ಸ್ಟ್ರಕ್ಚರ್ ಅಂದ್ರೆ ಯು ಮೈಟ್ ನಾಟ್ ಬಿ ಅನ್ ಎಕ್ಸ್ಪರ್ಟ್, ನಿಮ್ಗೆ ಗೊತ್ತು ಅಂತ ಅದು ಹೇಳಕ್ ಬರಬೇಕು. ದಟ್ ಈಸ್ ವಾಟ್ ವಿಲ್ ಬಿ ಲರ್ನಿಂಗ್ ಹಿಯರ್. ಡೇಟಾ ಸ್ಟ್ರಕ್ಚರ್ ಡೀಟೇಲ್ ಆಗಿ ಹೇಳ್ತೀನಿ ನಾನು. ಅಂದ್ರೆ ಲಾಜಿಕ್ ಬರೆಯೋದು, ಪ್ರಾಬ್ಲಮ್ ಸಾಲ್ವಿಂಗ್ ಮಾಡ್ತೀರಾ. ಡೇಟಾ ಸ್ಟ್ರಕ್ಚರ್ ಅಲ್ಲಿ ನೀವು ಮೇಜಲ್ಲಿ ಕರೆಯೋದು ಕಂಪ್ಯೂಟರ್ ಅಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್. ಆಯ್ತಾ? ಕಲ್ತ್ಕೊಳ್ಳಿ. ಯು ಮೈಟ್ ನಾಟ್ ಎಕ್ಸೆಲ್, ದಟ್ ಇಸ್ ಅಬ್ಸಲ್ಯೂಟ್ಲಿ ಫೈನ್. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಕಲೀಲೇಬೇಕು, ಗೊತ್ತಿದ್ರೆ ತುಂಬಾ ಒಳ್ಳೇದು. ಸರ್ ಜಾವಾಗ್ ಬರೋದಲ್ವಾ ಇದು? C++ ಅಲ್ಲಿ ಬರುತ್ತೆ, ಜಾವಾಲ್ ಬರುತ್ತೆ, SSJS ಅಲ್ಲಿ ಇದೆ. ದಟ್ ಇಸ್ ಸರ್ವರ್ ಸೈಡ್ ಜಾವಾ ಸ್ಕ್ರಿಪ್ಟ್. SFMC ಅವ್ರಿಗೆ ಹೇಳ್ತಾರೆ ನಾನು ಇದು.
ಹಾಗಾಗಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್ ಕಲಿಬೇಕು. ಲೈಕ್ ಕ್ಲಾಸ್, ಆಬ್ಜೆಕ್ಟ್ ಅಂಡ್ OOP pillars. OOP pillars ಅಲ್ಲಿ there are 4: encapsulation, abstraction, polymorphism and inheritance. ಇಲ್ಲಿ ಅಡ್ವಾನ್ಸ್ ಅಲ್ಲಿ ನೀವು ನೆಕ್ಸ್ಟ್ ಥ್ರೆಡ್ಸ್ might not be in detail and exception handling ಕಲೀಲೇಬೇಕು. ಥ್ರೆಡ್ಸ್, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಥ್ರೆಡ್ಸ್ ಯಾರಿಗೂ ಬೇಡ, ಎಲ್ಲರಿಗೂ ಹೇಳ್ತಾ ಇರೋದು ಥ್ರೆಡ್ಸ್ ಬೇಡವೇ ಬೇಡ ನಿಮ್ಗೆ. ಯಾಕೆ ಅಂದ್ರೆ ನಾವು ಡೆಸ್ಕ್ಟಾಪ್ ಅಪ್ಲಿಕೇಶನ್, ಗೇಮಿಂಗ್ ಅಪ್ಲಿಕೇಶನ್ಸ್ ಮಾಡದೇ ಇರೋದ್ರಿಂದ ನಿಮ್ಗೆ ಇದು ಬೇಕಾಗಿಲ್ಲ. ಬಟ್ ಸ್ಟಿಲ್ ಕಾನ್ಸೆಪ್ಟ್ ತಿಳ್ಕೊಂಡಿರಿ. ಥ್ರೆಡ್ಸ್ ಕಾನ್ಸೆಪ್ಟ್ ಯಾಕೆ ತಿಳ್ಕೋಬೇಕು ಅಂದ್ರೆ ಜರ್ನಿ ಬಿಲ್ಡರ್ ಬರುತ್ತೆ. ಹೌದಾ ಸರ್, ಜರ್ನಿ ಬಿಲ್ಡರ್ ಬರುತ್ತಾ ಇದು? ಹೌದು. ಇನ್ಹೆರಿಟೆನ್ಸ್ ಯಾಕೆ ಕಲ್ತ್ಕೋಬೇಕು ಅಂದ್ರೆ ನೀವು SFMCಲಿ ಇಮೇಲ್ ಟೆಂಪ್ಲೇಟ್ಸ್ ಅಂಡ್ ಇಮೇಲ್ ಮೆಸೇಜ್ ಮಾಡ್ತೀರ. ಈ ರಿಲೇಶನ್ಶಿಪ್ ಅರ್ಥ ಆಗೋದಕ್ಕೆ ಬೇಕು. ಥ್ರೆಡ್ಸ್ ಬೇಕು, ನಾಟ್ ಡೈರೆಕ್ಟ್ಲಿ ಬಟ್ ಯು ಶುಡ್ ಬಿ ನೋಯಿಂಗ್ ಇಟ್. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕಲಿಬೇಕು ಅಂಡ್ ವೆರಿ ಇಂಪಾರ್ಟೆಂಟ್ಲಿ PL/SQL ಕಲಿತೀರಾ. ಫಾರ್ ಸಮ್ ರೀಸನ್ಸ್ ಕೆಲವು ಕಡೆ ಬೇಕು ಅಂತ. ಎಕ್ಸ್ಪರ್ಟ್ ಆಗಬೇಡಿ, ತಿಳ್ಕೊಳ್ಳಿ. ಇಷ್ಟು ಕಾನ್ಸೆಪ್ಟ್ನ ನಾವು 3 ತಿಂಗಳಲ್ಲಿ ಮುಗಿಸ್ಬೋದಾ ಅಂದ್ರೆ ಖಂಡಿತ ಮುಗಿಸ್ಬೋದು. 2 ರೀಸನ್. ಒಂದು ಎಕ್ಸ್ಪೀರಿಯನ್ಸ್, ನೀವೆಲ್ಲರೂ ಎಕ್ಸ್ಪೀರಿಯನ್ಸ್ಡು. 2ನೇ ಮೇಜರ್ ರೀಸನ್, ನಿಮ್ಗೆ ಈಗ ಕಲಿಯುವಂತ ಒಂದು ಝೀಲ್ ಇದೆ. ಹೌದಪ್ಪ ಇದು ಬೇಕು ಅಂತ. ಹೆಂಗೆ ಸ್ಕೇಲ್ ಆಗ್ತೀರಾ ಅಂದ್ರೆ ನಿಮ್ಗೆ ವೀಕ್ಲಿ ಒನ್ಸ್ ಹ್ಯಾಂಡ್ಸ್ ಆನ್ ಅಂಡ್ ಟೆಸ್ಟ್ ಇರುತ್ತೆ. ಟೆಸ್ಟ್ ಅಂತಾದ್ರು ಕಲ್ತ್ಕೊಳ್ಳಿ, ಎಕ್ಸಾಮ್ ಅಂತಾದ್ರು. ವೇರ್ ಡು ಯು ಸ್ಟ್ಯಾಂಡ್ ಅಂತ ನನಗೆ ಗೊತ್ತಾಗೋದಕ್ಕೆ. ಯಾರು ಕೆಲವ್ರಿಗೆ OP ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅಟ್ಲೀಸ್ಟ್ ನೀವು ಸರ್ ನನಗೆ ತುಂಬಾ ಚೆನ್ನಾಗಿ ಬರುತ್ತೆ ಟು ಅಂಡರ್ಸ್ಟ್ಯಾಂಡ್ ವೇರ್ ಯು ಪೀಪಲ್ ಸ್ಟ್ಯಾಂಡ್. ಓಕೆನಾ? ಇಷ್ಟಕ್ಕೆ ನಿಲ್ಲಿಸ್ತೀನಿ ನಾನು. ದೀಸ್ ಆರ್ ದಿ ಥಿಂಗ್ಸ್ ವಾಟ್ ಯು ವಿಲ್ ಬಿ ಡೂಯಿಂಗ್. ಇದನ್ನ ಹೆಂಗ್ ಕಲಿತೀವಿ ಅಂದ್ರೆ ದಟ್ ಈಸ್ ಲೆಫ್ಟ್ ಟು ಯುವರ್ ಟ್ರೈನರ್. ಅದನ್ನ ನಾನು ಬಿಟ್ಬಿಡಿ. ನಾನು ಪ್ರತಿ ಸತಿ ಏನೇ ಹೇಳ್ಕೊಟ್ರು ಏನು ಅಂತ ಹೇಳ್ತಾ ಬರ್ತೀನಿ. ಸೊ ಈ HTTP ಪ್ರೋಟೋಕಾಲ್, FTP ಪ್ರೋಟೋಕಾಲ್, SMTP ಪ್ರೋಟೋಕಾಲ್ ಎಲ್ಲ ನೆಟ್ವರ್ಕ್ ಕಾನ್ಸೆಪ್ಟ್ ಬರುತ್ತೆ. ಇದು ಒಂದು ಸಬ್ಜೆಕ್ಟೇ ಇದೆ ಇಂಜಿನಿಯರಿಂಗ್ ಅಲ್ಲಿ. SDLC ಅಂತ ಬರುತ್ತೆ, ದಟ್ ಈಸ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ. ಅದೇ ಒಂದು ಸಬ್ಜೆಕ್ಟ್ ಇದೆ. ಸೊ ಬೇಸಿಕಲಿ ಈ ಟ್ರೈನಿಂಗ್ ಮುಗಿದಾಗ ನೀವು ಎಲ್ಲರೂ ಆಲ್ಮೋಸ್ಟ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನೆಲ್ಲ ಕಲ್ತ್ಕೊಂಡು 8 ಸೆಮಿಸ್ಟರ್ ಕಲ್ತ್ಕೊಂಡ್ ಬಂದಿರ್ತಾರೋ ಅದರದ್ದು 30% ಅಂತೂ ನಿಮಗೆ ಗೊತ್ತಿರುತ್ತೆ. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತಾನೆ ಒಂದು ಸಬ್ಜೆಕ್ಟ್. ಓಕೆನಾ? ಸೊ MVC ಬರುತ್ತೆ, ಇಲ್ಲಿ ಪ್ರೋಟೋಕಾಲ್ಸ್ ಅಂತ ಹೇಳಿ ನಾನು. ಪ್ರೋಟೋಕಾಲ್ಸ್ ಮೇಲೆ ಒಂದು ಸಬ್ಜೆಕ್ಟ್ ಇದೆ. ಎಲ್ಲ ಒಂದೊಂದು ಸಬ್ಜೆಕ್ಟ್ ಇವೆಲ್ಲ. ಆಕ್ಚುಲಿ ಇವೆಲ್ಲ ಒಂದೊಂದು ಸಬ್ಜೆಕ್ಟ್ಸ್. ಆ ಸಬ್ಜೆಕ್ಟ್ ಹೆಸರು ಗೊತ್ತಿಲ್ಲದೆ ಇರ್ಬೋದು, ಬಟ್ ಯು ವಿಲ್ ಬಿ ನೋಯಿಂಗ್ ದಿ ಕಾನ್ಸೆಪ್ಟ್ಸ್. ಓಕೆನಾ? ಸೊ ಎಲ್ಲಾನು ಶುರು ಮಾಡ್ಬೋದಾ ಇವತ್ತು? ಇಲ್ಲ, ಇವತ್ತು ನಾವು ಇದರಿಂದ ಶುರು ಮಾಡ್ತೀವಿ. ಯಾಕೆಂದ್ರೆ ಇವತ್ತು ಟ್ರೆಂಡಿಂಗ್ ಅಲ್ಲಿ ಇರೋದು ವೆಬ್. ನೀವ್ ಏನು ಬೇಕಾದ್ರೂ ಮಾಡಿ. ವೆಬ್ ಗೊತ್ತಿದ್ದೋ ಗೊತ್ತಿಲ್ದೇನೋ ನೀವೆಲ್ಲರೂ ಕ್ಲೌಡ್ ಕಂಪ್ಯೂಟಿಂಗ್ಗೆ ಬಂದ್ಬಿಟ್ಟಿದ್ದೀರಾ. ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂದ್ರೆ AI ಹೋಗ್ಲೇಬೇಕು. ನೀವು AI ನ ನೆಗ್ಲೆಕ್ಟ್ ಮಾಡಬೇಡಿ. AI ಅಂಡ್ ಮೆಷಿನ್ ಲರ್ನಿಂಗ್ ಅಂಡ್ NLP, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, ಇವೆಲ್ಲ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಹಂಗನ್ಬಿಟ್ಟು ಇದನ್ನ ಶುರು ಮಾಡಕ್ ಆಗಲ್ಲ. ನೀವು AI ಬೇಕು ಅಂದ್ರೆ ನಿಮ್ಗೆ ಡೇಟಾ ಸೈನ್ಸ್ ಗೊತ್ತಿರ್ಬೇಕು. ML ಮೆಷಿನ್ ಲರ್ನಿಂಗ್ ಮಾಡ್ತೀನಿ ಅಂದ್ರೆ ನಿಮಗೆ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಗೊತ್ತಿರ್ಬೇಕು. ಇವೆಲ್ಲಾನು ನಾವು ಏಪ್ರಿಲ್, ಮೇ, ಜೂನ್ ಟಾರ್ಗೆಟ್ ಮಾಡೋದ್ರಿಂದ ಇಷ್ಟು ಗೊತ್ತಿದ್ದು ಶುರು ಮಾಡೋದು. ಇದನ್ನ ಗೊತ್ತಿಲ್ಲದೆ ಇದನ್ನ ಶುರು ಮಾಡಿದ್ರೇನೆ ಸುಮಾರು ಜನ ಫೇಲ್ ಆಗೋದು. ಫೇಲ್ ಆಗೋದು ಅಂದ್ರೆ ಎಕ್ಸಾಮ್ ಅಲ್ಲ, ಕಾನ್ಸೆಪ್ಟ್ ಕನ್ಸಂಪ್ಷನ್ ಅಲ್ಲಿ ಫೇಲ್ ಆಗ್ತೀರಾ. ಸೊ
ನೀವು ಗೊತ್ತಿದ್ದೋ ಗೊತ್ತಿಲ್ದೇನೋ ನೀವೆಲ್ಲರೂ ಕ್ಲೌಡ್ ಕಂಪ್ಯೂಟಿಂಗಿಗೆ ಬಂದ್ಬಿಟ್ಟಿದ್ದೀರಾ. ಆದರೆ ವೆಬ್ ಡೆವಲಪ್ಮೆಂಟ್ ಮಾಡ್ದೇನೆ, ಮಾಡ್ಬಿಟ್ಟು ಬಂದರೆ ಒಳ್ಳೆ. ಓಕೆನಾ? ಸೊ ಇದು ಬೇಸಿಕ್. ಈಗ ಏನೇನು ಮಾಡಬೇಕು? ಸೊ ಆಸ್ ಎ ಮೆನ್ಷನ್ಡ್, ವೆಬ್ ಡೆವಲಪ್ಮೆಂಟ್ ಶುರು ಮಾಡ್ತಾ ಇರೋದ್ರಿಂದ ನೀವು ಏನೆಲ್ಲ ಇನ್ಸ್ಟಾಲ್ ಮಾಡ್ಕೋಬೇಕು, ನಿಮ್ಮ ಕಂಪ್ಯೂಟರ್ ಏನೇನು ಇರಬೇಕು, ಆಸ್ ಸಿಂಪಲ್ ಆಸ್. ಸೊ ಈಗ ನಾನು ಅಡುಗೆ ಮಾಡಬೇಕು ಅಂದರೆ ನನಗೆ ಬೇಸಿಕ್ಸ್ ಏನೇನು ಬೇಕು? ಗ್ಯಾಸ್ ಇರಬೇಕು, ಸ್ಟವ್ ಇರಬೇಕು, ತಪ್ಪಲೆಗಳು ಇರಬೇಕು, ಆ್ಯಂಡ್ ಮೆನಿ ಯುಟೆನ್ಸಿಲ್ಸ್ ಇರಬೇಕಲ್ವಾ? ಅದೇ ಥರನೇ ನೀವು ಅಡುಗೆ ಮಾಡೋಕ್ಕೆ ಮುಂಚೆ ಏನೆಲ್ಲ ಬೇಕೋ ಅದೇ ಥರ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಯೋದಕ್ಕೆ ನೀವು ಏನೆಲ್ಲ ರೆಡಿ ಇಟ್ಕೋಬೇಕು? ಸಿಂಪಲ್ ಆಗಿ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೋಬೇಕು. ಕೆಲವು ಸಾಫ್ಟ್ವೇರ್ ಆಲ್ರೆಡಿ ಇನ್ಸ್ಟಾಲ್ ಆಗೋಗಿದೆ ನಿಮ್ಮ ಸಿಸ್ಟಮಲ್ಲಿ, ನಿಮಗೆ ಗೊತ್ತಿಲ್ಲ ಅಷ್ಟೇ, ಅಥವಾ ಗೊತ್ತಿರ್ಬೋದು, ಗೊತ್ತಿಲ್ಲದೇನೂ ಇರ್ಬೋದು. ನಾವು ವೆಬ್ ಡೆವಲಪ್ಮೆಂಟ್ ಕಲಿಯೋದ್ರಿಂದ ನಮಗೆ ಬ್ರೌಸರ್ ಬೇಕು, ಟೆಕ್ಸ್ಟ್ ಎಡಿಟರ್ ಬೇಕು. ಇವೆರಡೂ ಬೇಕೇ ಬೇಕು. ಇವೆರಡೂ ಏನಕ್ಕೆ ಬೇಕು ಸರ್? ಟೆಕ್ಸ್ಟ್ ಎಡಿಟರ್ ಎಲ್ಲದಕ್ಕೂ ಬೇಕು. ನೀವು ಸಿ ಮಾಡಿ, C++ ಮಾಡಿ, ಜಾವಾ ಮಾಡಿ, HTML ಮಾಡಿ, CSS ಮಾಡಿ, ಜಾವಾ ಸ್ಕ್ರಿಪ್ಟ್ ಮಾಡಿ, ಏನಾದರೂ ಮಾಡಿ, ನಿಮ್ಮ ಹತ್ರ ಒಂದು ಟೆಕ್ಸ್ಟ್ ಎಡಿಟರ್ ಬೇಕೇ ಬೇಕು. ನೋಟ್ ಪ್ಯಾಡ್ ಆದರೂ ತಗೊಳ್ಳಿ, ನೋಟ್ ಪ್ಯಾಡ್ ++ ಆದರೂ ತಗೊಳ್ಳಿ, ಅಥವಾ ನಿಮ್ಮ ಫೇವ್ರೆಟ್ ಯಾವ ಸಾಫ್ಟ್ವೇರ್ ಬೇಕಾದ್ರೂ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹ್ಯೂಜ್ ಲಿಸ್ಟ್ ಆಫ್ ಸಾಫ್ಟ್ವೇರ್ಸ್ ಇದೆ, ಯಾವ್ದಾದ್ರು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಫೇವ್ರೆಟ್. ಬ್ರೌಸರ್ ಈಸ್ ಆಲ್ಸೋ ಅ ಸಾಫ್ಟ್ವೇರ್. ಕೆಲವರಿಗೆ ಇದು ಸಾಫ್ಟ್ವೇರ್ ಅಂತಾನೆ ಗೊತ್ತಿಲ್ಲ. ವಿಚ್ ಇಸ್ ಕ್ರೋಮ್, ಫೈರ್ಫಾಕ್ಸ್, ಸಫಾರಿ, ಇಂಟರ್ನೆಟ್ ಎಕ್ಸ್ಪ್ಲೋರರ್, ಯಾವುದಾದ್ರೂ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಪ್ರಿಫರ್ ಮಾಡೋದು ಕ್ರೋಮ್. ಬೇರೆ ಎಲ್ಲ ಬೇಕಾ? ಮಾಡ್ಕೊಳ್ಳಿಬೇಕು, ತೊಂದರೆ ಇಲ್ಲ. ಇವೆರಡು ಬೇಕೇ ಬೇಕು ವೆಬ್ ಡೆವಲಪ್ಮೆಂಟ್ ಕಲಿಯೋದಕ್ಕೆ. ಫ್ರಂಟ್ ಎಂಡ್ ಆಗಿರ್ಬೋದು, ಬ್ಯಾಕ್ ಎಂಡ್ ಆಗಿರ್ಬೋದು. ಆ್ಯಂಡ್ ನಿಮಗೆ SQL ಸಾಫ್ಟ್ವೇರ್, SQL ಸಾಫ್ಟ್ವೇರಲ್ಲೂ ಹ್ಯೂಜ್ ಲಿಸ್ಟ್ ಇದೆ. MySQL ಇದೆ, ಒರಾಕಲ್ ಇಂದ ಫ್ರೀ ಇದು. ಒರಾಕಲ್ ಸಾಫ್ಟ್ವೇರ್ ಇದೆ, ಈಗ ಅವರು ಕ್ಲೌಡ್ಗೆ ಬಂದ್ಬಿಟ್ಟಿದ್ದಾರೆ, ಒರಾಕಲ್ ಕ್ಲೌಡ್ ಅಂತ ಇದೆ. ಆ್ಯಂಡ್ ಮೈಕ್ರೋಸಾಫ್ಟ್ ಅವ್ರದ್ದು SQL ಸರ್ವರ್ ಇದೆ. SQL ಸರ್ವರ್ ಇದೆ, ವಿಚ್ ಇಸ್ ಫ್ರಮ್ ಮೈಕ್ರೋಸಾಫ್ಟ್. ಮೈಕ್ರೋಸಾಫ್ಟ್ಗೆ 3-4 ಸಾಫ್ಟ್ವೇರ್ ಇದೆ, ಆಯ್ತಾ? ಮೈಕ್ರೋಸಾಫ್ಟ್ ಅಲ್ಲೇ 3-4 ಸಾಫ್ಟ್ವೇರ್ ಇದೆ. ಇದು ಪೇಯ್ಡ್ ವರ್ಷನ್. ಸ್ಟೂಡೆಂಟ್ ಆಗಿದ್ರೆ ಫ್ರೀ ವರ್ಷನ್ ಸಿಗುತ್ತೆ. ಸೊ ಒರಾಕಲ್ ಬೇಕಾದ್ರೂ ಇನ್ಸ್ಟಾಲ್ ಮಾಡ್ಕೊಳ್ಳಿ, SQL ಸರ್ವರ್ ಆದ್ರೂ ಇನ್ಸ್ಟಾಲ್ ಮಾಡ್ಕೊಳ್ಳಿ, MySQL ಆದ್ರೂ ಇನ್ಸ್ಟಾಲ್ ಮಾಡ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ನಾನು ಹೇಳೋದು ಬರೀ SQL. ನೀವು SQL ಕಲ್ತ್ರೆ MySQL ಅಲ್ಲೂ ವರ್ಕ್ ಆಗುತ್ತೆ, ಒರಾಕಲ್ ಅಲ್ಲೂ SQL ವರ್ಕ್ ಆಗುತ್ತೆ, SQL ಸರ್ವರ್ ಅಲ್ಲೂ ವರ್ಕ್ ಆಗುತ್ತೆ. ಮತ್ತೆ ನಮ್ಗೆ ಇನ್ನೇನು ಬೇಕು ಸರ್ ಅಂದ್ರೆ ಕಮಾಂಡ್ ಪ್ರಾಂಪ್ಟ್ ಬೇಕು, ವಿಚ್ ಇಸ್ ಅ ಸಾಫ್ಟ್ವೇರ್. ಅಥವಾ ನೀವು ಉಬುಂಟುಲ್ ಇದ್ರೆ, ಉಬುಂಟು ಮ್ಯಾಕ್ OS ಅಲ್ಲಿ ಇದ್ರೆ ಟರ್ಮಿನಲ್ ಬೇಕು. ಎರಡೂ ಒಂದೇನೆ. ಸೊ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಇರೋರಿಗೆ ಕಮಾಂಡ್ ಪ್ರಾಂಪ್ಟ್ ಬೇಕು, ಇದು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ನೀವು ಉಬುಂಟುಲ್ ಇದ್ರೆ ಟರ್ಮಿನಲ್ ಬೇಕು, ಇದು ಇನ್ಸ್ಟಾಲ್ ಆಗೋಗಿದೆ, ಆಯ್ತಾ? ಇಷ್ಟು ಸಾಫ್ಟ್ವೇರ್ ಬೇಕು ನಿಮಗೆ. ನೆಕ್ಸ್ಟ್, ಆ್ಯಂಡ್ ನಿಮಗೆ PHP ಬೇಕು. PHPಗೆ ನಾವು ಒಂದು ಸಾಫ್ಟ್ವೇರ್ ಇದೆ, ವ್ಯಾಂಪ್ ಅಂತ ಇದೆ, ವ್ಯಾಂಪ್ ಅಂತ ಇದೆ. ಯಾವ್ದಾದ್ರು ಒಂದು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ನಾನೇ ಹೆಲ್ಪ್ ಮಾಡ್ತೀನಿ. ಸೊ ಬ್ರೌಸರ್ ನಿಮ್ಮ ಹತ್ರ ಇದೆ, ಟೆಕ್ಸ್ಟ್ ಎಡಿಟರ್ ಇದೆ, ಕಮಾಂಡ್ ಪ್ರಾಂಪ್ಟ್ ಆಲ್ರೆಡಿ ಇದೆ. SQL ಇನ್ಸ್ಟಾಲ್ ಮಾಡ್ಕೋಬೇಕು. ನಾವು MySQL ಶುರು ಮಾಡ್ತೀವಿ, ಅದಾದ್ಮೇಲಿಂದ ಒರಾಕಲ್ SQL ಸರ್ವರ್ನ ಒಂದ್ಸತಿ ನೋಡೋಣ. ಯಾಕೆಂದ್ರೆ ಇದನ್ನ ಕಲ್ತ್ರೆ ಇದೆರಡು ಕಲ್ತಂಗೆ. ಯಾಕಂದ್ರೆ ಯು ಶುಡ್ ಬಿ ಇನ್ ಅ ಕಾನ್ಫಿಡೆನ್ಸ್ ಟೆಲಿಂಗ್ ದಟ್ SQL ನನ್ಗೆ ಗೊತ್ತು ಅಂತ ಹೇಳಬೇಕು. ಅವರು MySQL ಗೊತ್ತು ಅಂದ್ರೂ ಅನ್ನಿ, ಒರಾಕಲ್ ಗೊತ್ತು ಅಂದ್ರು, ಬಿಕಾಸ್ ನಾನು ಹೇಳ್ಕೊಡ್ತಾ ಇರೋದು SQL ಮಾತ್ರ. SQL ಹೇಳ್ಕೊಡಕ್ಕೆ ಕಾರ್ ಬೇಕಲ್ವಾ? ಈಗ ಕಾರ್ ಕಲಿಯಕ್ಕೆ ಒಂದು ಕಾರ್ ಕಲಿಬೇಕು ಬೇಕು, ಯಾವ ಕಾರ್ ಆದ್ರೂ ಕಲೀರಿ. ಹಂಗೆ MySQL ಈಸ್ ಒನ್ ಆಫ್ ದೆಮ್ ಅಂತ ಅನ್ಕೊಳ್ಳಿ. ಮಾರುತಿ 800 ಕಲ್ತ್ರು ಓಕೆ, ಟಾಟಲ್ಲಿ ಯಾವ್ದ್ರಲ್ಲಾದ್ರೂ ತಗೊಳ್ಳಿ, ಯಾವ್ದಾದ್ರೂ ಒಂದು ಕಾರ್. ಸೊ ಇದು ನೀವು ಕಲಿತಾರ ಮೊದಲನೇ ಕಾರ್. ಇಲ್ಲೂ ಓಡಿಸ್ಬೇಕು, ಇಲ್ಲೂ ಓಡಿಸ್ಬೇಕು. ಸೊ ಕಂಪ್ನಿಗಳು ಬೇರೆ ಬೇರೆ ಸರ್ವರ್ ಯೂಸ್ ಮಾಡ್ತಾ ಇರ್ತಾರೆ. ಇಷ್ಟನ್ನ ನಾವು ಕಲಿಬೇಕು. ಇದನ್ನ ಕಲಿತಾ ಇಲ್ಲಿ ಇಷ್ಟಲ್ಲಿ ಹಾಕಿರೋದನ್ನೆಲ್ಲ ಕಲಿತಾರೆ. ಇದು ಪ್ರೋಗ್ರಾಮರ್ಗೆ ಬೇಕಾಗಿರೋದು. ಸೊ ಹಂಗಾಗಿ ಇದನ್ನ ಸಪರೇಟ್ ಆಗಿ ಇಟ್ಟಿದ್ದೀನಿ. ನಾವು ಇದನ್ನೇ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು. ಬಟ್ ಇದನ್ನ ಕಲಿತಾ ಈ ಕಾನ್ಸೆಪ್ಟ್ಸ್ ಹೇಳ್ಕೊಡ್ತಾ ಬರ್ತೀವಿ. ಒಂದು ಸಾಫ್ಟ್ವೇರ್ ಅಲ್ಲಿ ಹೇಳ್ಕೊಡ್ತೀನಿ, ಅಥವಾ ಒಂದು ಪ್ರೋಗ್ರಾಮ್ ಅಲ್ಲಿ ಹೇಳ್ಕೊಡ್ತೀನಿ. ನೀವು ಇನ್ನೆಲ್ಲಾ ಪ್ರೋಗ್ರಾಮ್ ಅಲ್ಲೂ ಟ್ರೈ ಮಾಡ್ಬೇಕು. ದಟ್ ಈಸ್ ಹೌ ಯು ವಿಲ್ ಲರ್ನ್.
ಓಕೆನಾ. ಈ ಇದರಲ್ಲಿ ಐ ಅಂಡರ್ಸ್ಟ್ಯಾಂಡ್ ಮೆನಿ ಪೀಪಲ್ ಕಮ್ ಫ್ರಮ್ ಅ ವರ್ಕಿಂಗ್ ಬ್ಯಾಕ್ಗ್ರೌಂಡ್, ಅಥವಾ ನಿಮ್ ಕೆಲಸ ಇರುತ್ತೆ, ಟೈಮ್ ಇರಲ್ಲ. ಸೊ ನೀವು ಎಷ್ಟು ಟೈಮ್ ಕೊಡ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಬಟ್ ಮೈ ಅಜೆಂಡಾ ಐಲ್ ಬಿ ವೆರಿ ಕ್ಲಿಯರ್. ಈ ಟ್ರೈನಿಂಗ್ ನಡೀತಾ ಇರೋದು ಕಾಲೇಜ್ ಪಾಸ್ ಔಟ್ಸ್, ಇದು ಟ್ರೈನಿಂಗ್ ಇದು. ಹಾಗಾಗಿ ದೇರ್ ಆರ್ ಪೀಪಲ್ ಹೂ ಮೈಟ್ ನೋ ಇಟ್, ಮೈಟ್ ನಾಟ್ ನೋ ಇಟ್. ಸೊ ವರ್ಕಿಂಗ್ ಪ್ರೊಫೆಷನಲ್ಗೆ ಆಪ್ಷನಲ್, ನಿಮ್ಮ ಸ್ಪೀಡಲ್ಲಿ ನೀವು ಕಲ್ತ್ಕೋತಾ ಹೋಗ್ತೀರಾ. ಕಾಲೇಜ್ ಪಾಸ್ಡ್ ಔಟ್ಸ್ ಇಂಟರ್ನ್ಸ್ಗೆ ಇದು ಮ್ಯಾಂಡೇಟರಿ, ಬಿಕಾಸ್ ವೀಕ್ಲಿ ಟೆಸ್ಟ್ ಮತ್ತೆ ಹ್ಯಾಂಡ್ಸ್ ಆನ್ ಹೇಳಿದ್ದು ಅವ್ರಿಗೆ. ಈ ಪ್ರೋಸೆಸ್ ಅಲ್ಲಿ ನೀವು ಯಾವಾಗ ಈ ವೆಬ್ ಡೆವಲಪ್ಮೆಂಟ್ ಪ್ರೋಸೆಸ್ ಅಲ್ಲಿ ಸೇಲ್ಸ್ ಫೋರ್ಸ್ ಕಲಿತೀರಾ, ಅಥವಾ CRM ಕಲಿತೀರಾ, ERP ಕಲಿತೀರಾ, ಆಯ್ತಾ, ಎರಡು ಮೇಜರ್, ಇವೆರಡು ಕಲಿತೀರಾ, ಅಥವಾ ಇನ್ನೇನೇನು ಬರುತ್ತೆ ಕಲಿತೀರಾ. ಸೊ CRM ಕಲಿತೀರಾ, ERP ಕಲಿತೀರಾ, ಅಂಡ್ ESP ಕಲಿತೀರಾ. CRM ಅಲ್ಲಿ ಯಾವ್ದು ಕಲಿತೀವಿ ಸರ್ ಅಂದ್ರೆ ಸೇಲ್ಸ್ ಫೋರ್ಸ್ ಅಂಡ್ ಹೂಡು. ಇನ್ಯಾವ್ದಾದ್ರು ಬರುತ್ತೆ ಅದನ್ನೆಲ್ಲ ನೋಡೋಣ. ERP ಇಲ್ಲಿ ನನಗೆ ಗೊತ್ತಿದೆ, ಹೂಡು ಬರುತ್ತೆ, SAP ಬರುತ್ತೆ, ಬಟ್ SAP ಇಸ್ ಟೂ ಕಾಸ್ಟ್ಲಿ, ನಾವು ತಗೊಳಕ್ಕೂ ಆಗಲ್ಲ, ಫ್ರೀಯಾಗಿ ಸಿಗೋದು ಇಲ್ಲ. ESP ಇಲ್ಲಿ ಫ್ರೀಯಾಗಿ ಸಿಕ್ಕಿದ್ರೆ ಮೇಲ್ ಚಿಮ್ ಕಲೀರಿ, SFMC ಅಂತೂ ಕಲ್ತೇ ಕಲಿತೀರಾ, ದಟ್ ಈಸ್ ಯುವರ್ ಪ್ರೈಮರಿ ಥಿಂಗ್. SFMC ಕಲ್ತ ಮೇಲೆ ನೀವು ಬ್ಲೂ ಶಿಫ್ಟ್ ಕೊಟ್ಟರು ಮಾಡಬೇಕು, ಕ್ಲಾವಿಯೋ ಕೊಟ್ಟರು ಮಾಡಬೇಕು. ಇವೆಲ್ಲ ಸಾಫ್ಟ್ವೇರ್ಗಳು, ಎಲ್ಲ ಕ್ಲೌಡ್ ಸಾಫ್ಟ್ವೇರ್ಸ್. ಕ್ಲಾವಿಯೋ ಕೊಟ್ಟರು ಮಾಡಬೇಕು, ನಾನು ಇದನ್ನು ಹೇಳ್ಕೊಡಲ್ಲ, ನೀವೇ ಕಲಿಬೇಕು. ಯಾಕೆ ಅಂದರೆ ಇಲ್ಲಿ ನೀವು ಕ್ಲಿಯರ್ ಆಗಿ ಫಂಡಮೆಂಟಲ್ಸ್ ಕಲ್ತಿರ್ತೀವಿ. ಓಕೆನಾ. ದಿಸ್ ಇಸ್ ದಿ ಪ್ಲಾನ್ ಫಾರ್ ಆಲ್ ದಿ ಪೀಪಲ್ ಹೂ ಆರ್ ಕಾಲೇಜ್ ಪಾಸ್ ಔಟ್. ಈಗ ನಾನು ಹೇಳ್ಕೊಡ್ತಾ ಇರೋದೇ ಅವ್ರಿಗೆ. ಇನ್ನು ಮಿಕ್ದವರೆಲ್ಲ ಎಕ್ಸ್ಪೀರಿಯನ್ಸ್ಡು, ಇದನ್ನ ಮರ್ತಿದ್ದೀರಾ ಅಥವಾ ಇದನ್ನ ಮಾಡೇ ಇಲ್ದೇ ಇರೋದ್ರಿಂದ ಯು ಆರ್ ಟೇಕಿಂಗ್ ದೀಸ್ ಕೋರ್ಸಸ್. ಓಕೆನಾ, ಪರ್ಫೆಕ್ಟ್. ಸೊ ಇವತ್ತಿಗೆ ಸಿಂಪಲ್ ಆಗಿ ಇವೆಲ್ಲ ಇದೆಯಾ ಅಂತ ನೋಡ್ಕೊಳ್ಳೋಣ. ಇದ್ರೆ ಗುಡ್, ಇಲ್ಲ ಅಂದ್ರೆ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ದಟ್ ಈಸ್ ಇನ್ ದಿ ಸೆಷನ್ ನಂಬರ್ 2. ಸೊ ಸೆಷನ್ ನಂಬರ್ 1 is what I am doing. So ನಾನು ಅವಾಗಲೇ ಹೇಳಿದಂಗೆ it will be a 40-minute session break, 40-minute session break and a 40-minute session. ಓಕೆನಾ. ಸೊ 11:10 11:15 ಶುರು ಮಾಡಿದೀವಿ ಅನ್ಕೊ, 11:10 ಅನ್ಕೊಳ್ಳೋಣ. 11:10 ತಗೊಂಡು 11:50 ವರೆಗೂ. ಇನ್ನು ಉಳಿದಂತ 13 ನಿಮಿಷ ಏನ್ ಮಾಡ್ತೀವಿ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಇದೆಲ್ಲ ನನ್ನ ಹತ್ರ ಆಲ್ರೆಡಿ ಇನ್ಸ್ಟಾಲ್ ಆಗೋಗಿದೆ. ಸೊ ಹಾಗಾಗಿ I'll be taking the help of one of you people, ಯಾರ ಹತ್ರ ಇಲ್ಲವೋ ಅಂತ. ಅದು ಸೆಷನ್ ನಂಬರ್ 2 ಅಲ್ಲಿ. ಇನ್ನು ಉಳಿದಿದ್ದು 13 ನಿಮಿಷ ಇದೆ ನನ್ನ ಕ್ಯಾಲೆಂಡರ್ ಅಥವಾ ನನ್ನ ಟೈಮ್ ಪ್ರಕಾರ. ಕಾಲೇಜುಗಳಲ್ಲಿ, ಸ್ಕೂಲ್ಗಳಲ್ಲಿ ಹೆಂಗೆ 40 ನಿಮಿಷ ಅಂದ್ರೆ 40 ನಿಮಿಷದಲ್ಲಿ ಮುಗಿಸ್ಬೇಕು, ಆ ಪ್ಲಾನ್ ಇಟ್ಕೊಂಡು. ಸೊ ಇಲ್ಲಿ ನಮಗೆ ಟ್ರೈನರ್ಸು ಬರ್ತಾ ಇದ್ದಾರೆ, ಟ್ರೈನರ್ಸ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಸೊ ನಮ್ಮ ಹತ್ರ ಟ್ರೈನರ್ಸ್ ಇದ್ದಾರೆ ಎಲ್ಲರೂ, ಇಲ್ಲಿ ಕ್ಲಾಸ್ ರೂಮಲ್ಲಿ ಇರೋರು ಎಲ್ಲರೂ. ಸೊ ಅದರಲ್ಲಿ ಕೆಲವು ಟ್ರೈನರ್ಸು ದೇ ವಿಲ್ ಬಿ ಹೆಲ್ಪಿಂಗ್ ಮೀ ಔಟ್ ಇನ್ ಲರ್ನಿಂಗ್. CSS ಕಲಿಯಕ್ಕೆ ಹೇಳ್ಕೊಡ್ಬೋದು, CSS ಅಲ್ಲಿ ಲೈಬ್ರರಿ ಹೇಳ್ಕೊಡ್ಬೋದು. ಆ್ಯಂಡ್ ಅಬ್ದುಲ್ ಇದ್ದಾರೆ, ಆ್ಯಂಡ್ ಸಂಜಯ್ ಇದ್ದಾರೆ. ಇವರೆಲ್ಲರೂ ದೇ ವಿಲ್ ಬಿ ಹೆಲ್ಪಿಂಗ್ ಅಸ್ ಔಟ್ ಇನ್ ಲರ್ನಿಂಗ್ ಜಾವಾ ಸ್ಕ್ರಿಪ್ಟ್ ಆ್ಯಂಡ್ ಲೈಬ್ರರಿ. ಅಂದರೆ ಒಬ್ಬೊಬ್ರು ಒಂದೊಂದು ಸಿಂಪಲ್, ಎಲ್ಲ ಕ್ಲಾಸ್ ರೂಮಲ್ಲಿ ಒಬ್ಬೊಬ್ರು ಒಂದೊಂದು ಟೀಚರ್ ಇದ್ದಾರೆ. ಸೊ ನಾನು ಹೆಡ್ ಮಾಸ್ಟರ್ ಇದ್ದಂಗೆ ಅಷ್ಟೇ ಸದ್ಯಕ್ಕೆ. ಓಕೆನಾ, ಪರ್ಫೆಕ್ಟ್. ಎಲ್ಲ ಇಂಟ್ರೊಡಕ್ಷನ್ನು ನಾನೇ ಕೊಡೋದು. ಅಡ್ವಾನ್ಸ್ ಲೆವೆಲಲ್ಲಿ ಎಕ್ಸ್ಪರ್ಟ್ಸ್ ಬರ್ತಾ ಹೋಗ್ತಾರೆ. there are many. SQL ಗೆ ನಾನೇ, and there might be one new trainer ಅಲ್ಲ, ನನಗೂ ಹಳಬ್ರವರು ಅಂಕಿತಾ ಅಂತ ಜಾಯ್ನ್ ಆಗ್ಬೋದು. ಡೇಟಾ ಸೈನ್ಸ್ಗೆ there is a person who will be joining probably next month ಅಲ್ಲಿ, and she is doing her PhD. If she is available, she will be helping us out in learning data science. That is Shalini. ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ದೀನಿ. PHPಗೆ ನಾನು ಇನಿಷಿಯಲಿ ಹೇಳ್ಕೊಡ್ತೀನಿ, ಎಕ್ಸ್ಪರ್ಟ್ ಲೆವೆಲಲ್ಲಿ ದೆರ್ ಮೈಟ್ ಬಿ ಒನ್ ಮೋರ್ ಪರ್ಸನ್ ಕಾಲ್ಡ್ ಧನಂಜಯ್ ಅಥವಾ ಇನ್ನೊಬ್ರು ಇದ್ದಾರೆ, ಅವ್ರು ಹೇಳ್ಕೊಡ್ತಾರೆ. ಸೊ ಒಬ್ಬೊಬ್ರು ಒಂದೊಂದು ಹೇಳ್ಕೊಡ್ತೀವಿ. ಸೊ ದೆರ್ ಆರ್ ಕಪಲ್ ಆಫ್ ಟ್ರೈನರ್ಸ್ ವಿಲ್ ಬಿ ಕಮಿಂಗ್ ಆ್ಯಂಡ್ ಟ್ರೈನಿಂಗ್. ಓಕೆ, ಇವಾಗ ನಾನು ಏನು ಹೇಳ್ಕೊಡ್ತೀನಿ. ಸೊ ಎಲ್ಲರಿಗೂ ನನ್ನ ಫೇವ್ರೇಟ್ ಯಾವಾಗಲೂ ಸಿ ಲ್ಯಾಂಗ್ವೇಜ್. ಕಂಪೈಲ್ಡ್ ಲ್ಯಾಂಗ್ವೇಜ್ ನನ್ನ ಫೇವ್ರೇಟ್ ಇದು ಕಂಪೈಲ್ಡ್ ಲ್ಯಾಂಗ್ವೇಜ್. ಇದನ್ನ ಕಲ್ತ ಮೇಲೆ ಇದರಲ್ಲೇ ಎಲ್ಲ ಕಲ್ತ್ಕೊಡ್ಬೋದು ನೀವು. ಕಂಪೈಲ್ಡ್ ಲ್ಯಾಂಗ್ವೇಜಲ್ಲಿ ನಂದು 2 ಫೇವ್ರೇಟ್ ಲ್ಯಾಂಗ್ವೇಜ್ ಇದೆ, ಒಂದು ಸಿ, ಇನ್ನೊಂದು C++. ಇದು ಟ್ರೈನರ್ ಫೇವ್ರೇಟ್. ಇದು ನಾನು ಏನೇ ಹೇಳ್ಕೊಟ್ರು ಇವೆರಡು ಲ್ಯಾಂಗ್ವೇಜ್ನ ಫಸ್ಟ್ ಹೇಳ್ಕೊಡಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಸಿ ಲ್ಯಾಂಗ್ವೇಜಲ್ಲಿ ಫಸ್ಟ್ ಹಾಫ್ ಮುಗಿದೋಗುತ್ತೆ, ಡೇಟಾ ಸ್ಟ್ರಕ್ಚರ್ ಮುಗಿದೋಗುತ್ತೆ. C++ ಕಲ್ತ್ರೆ ನೀವು ಇಲ್ಲಿ ಲಿಸ್ಟಲ್ಲಿ ಹಾಕಿರೋ ಸೆಕೆಂಡ್ ಹಾಫ್ ಮುಗಿದೋಗುತ್ತೆ. ಥ್ರೆಡ್ಸು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗು ವಿಲ್ ಸಿ. ಸೊ
PLSQL ಕಲಿಯೋದಕ್ಕೆ ಈ ಪಾರ್ಟ್ ಬೇಕು ಅದಕ್ಕೆ. ಸೊ ಇದು ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಬರೋ ಫೇವ್ರೇಟ್. ಓಕೆನಾ? ಕೆಲವು ಲ್ಯಾಂಗ್ವೇಜ್ ಅಲ್ಲಿ ಇದೆ, ಕೆಲವು ಲ್ಯಾಂಗ್ವೇಜ್ ಅಲ್ಲಿ ಇಲ್ಲ. ಸೊ ಇದು ನನ್ನ ಫೇವ್ರೇಟ್ ಆಗಿರೋದ್ರಿಂದ, ಆ್ಯಂಡ್ ನಾವು ಯಾವಾಗಲೂ ಕತೆ ಶುರು ಮಾಡೋದು ಎಲ್ಲಿಂದ? ಸಾಫ್ಟ್ವೇರ್ ಯಾವ್ದು ಬೇಕು, ಹೆಲೋ ವರ್ಲ್ಡ್ ಬರೆಯೋದಂಗೆ, ಕಂಪೈಲ್ ಮಾಡೋದಂಗೆ, ರನ್ ಮಾಡೋದು. ದಿಸ್ ವಿಲ್ ಬಿ ಯೋರ್ ಫಸ್ಟ್ ಥಿಂಗ್. ಅದಾದ್ಮೇಲಿಂದ ಎಲ್ಲ ಕಲಿತೀರ, ವೇರಿಯೇಬಲ್ಸು, ಡೇಟಾ ಟೈಪ್ಸು, ಆಪರೇಟರ್ಸು. ಸೊ ಇಟ್ ಮೈಟ್ ಬಿ ಬೋರಿಂಗ್ ಫಾರ್ ಸಮ್ ಪೀಪಲ್. ಐ ಆಮ್ ಹೆಲ್ಪ್ಲೆಸ್ ಬಿಕಾಸ್ ನಾನು ಎಲ್ಲಾರನ್ನೂ ಝೀರೋ ಅಂತ ಶುರು ಮಾಡ್ತಾ ಇದ್ದೀನಿ. ಸೊ ಹ್ಯಾವಿಂಗ್ ಸೆಡ್ ದಟ್, ಇದು ನನ್ನ ಫೇವ್ರೇಟ್ ಅಷ್ಟೇ, ಇದನ್ನು ಮಾಡಲೇಬೇಕು ಅಂತೇನಿಲ್ಲ. ಬಟ್ ವಿಲ್ ಬಿ ನಾಟ್ ಸ್ಪೆಂಡಿಂಗ್ ಟೂ ಲಾಂಗ್ ಟೈಮ್. ಅದು ಇಂಪಾರ್ಟೆಂಟ್, ಯಾಕಂದ್ರೆ ಇವತ್ತು ದಿನ ಇದು ಟ್ರೆಂಡಿಂಗ್ ಅಲ್ಲಿ ಇಲ್ಲ, ಕಲಿಯಕ್ಕಷ್ಟೇನೆ. ಸುಮಾರು ಕಾಲೇಜಲ್ಲಿ C++ ಎರಡನ್ನೂ ಬಿಟ್ಬಿಟ್ಟಿದ್ದಾರೆ. ಐ ಡೋಂಟ್ ನೋ ವೈ. ಬಿಕಾಸ್ ಟ್ರಸ್ಟ್ ಮೀ, ಇವೆರಡು ಲ್ಯಾಂಗ್ವೇಜು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಬೇರೆ ಲ್ಯಾಂಗ್ವೇಜ್. ಆಯ್ತಾ? ಸೊ ನಾನೀಗ ಸಿಂಪಲ್ ಆಗಿ ನೀವು ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಕಲಿಬಹುದು ಅನ್ನೋ ಒಂದು ಮೈಂಡ್ ಸೆಟ್ಗೆ ಇದನ್ನು ಹೇಳ್ಕೊಡ್ತಾ ಇದ್ದೀನಿ. C++, ಜಾವಾ ಎಲ್ಲದಕ್ಕೂ ಬೇಕಾಗಿರೋದು ಫಸ್ಟ್ ಕಲಿಬೇಕಾದ್ರೆ ಇದು. ಯಾವಾಗಲೂ ಅಷ್ಟೇ, ಸಾಫ್ಟ್ವೇರ್ ಬೇಕಾ ಅಥವಾ ಕ್ಲೌಡ್ ಬೇಕಾ, ಹೆಲೋ ವರ್ಲ್ಡ್ ಬರೆಯೋದಂಗೆ, ಪ್ರೋಗ್ರಾಮ್ ಬರೆಯೋದಂಗೆ, ಸೇವ್ ಮಾಡೋ, ಕಂಪೈಲ್, ಇದನ್ನೇ ಫಸ್ಟ್ ಕಲೀರಿ. ಫಸ್ಟ್ ಡೇ ನಿಮಗೆ ಯಾವುದೇ ಪ್ರೋಗ್ರಾಮಿಂಗ್ ಫಸ್ಟ್ ಡೇ ಕಲಿತಾಗ ನಿಮಗೆ ಬೇರೆ ಏನು ಗೊತ್ತಿರಲ್ಲ. ಯು ಶುಡ್ ನೋ ಓನ್ಲಿ ಹೌ ಟು ಟೈಪ್ ಇಟ್, ಸೇವ್ ಇಟ್ ಆ್ಯಂಡ್ ರನ್ ಇಟ್. ಇಷ್ಟೇ ನಿಮ್ಮ ತಲೆಯಲ್ಲಿ ಇರಬೇಕು. ಇದನ್ನ ನೀವು ಎಲ್ಲ ಲ್ಯಾಂಗ್ವೇಜ್ ಹೇಳ್ಬಿಡ್ತೀನಿ, ಎಲ್ಲ ಲ್ಯಾಂಗ್ವೇಜಲ್ಲೂ ಎಲ್ಲರೂ ಮಾಡಿ. ನಿಮ್ಗೆ ಆ ಕಾನ್ಫಿಡೆನ್ಸ್ ಬಂತು ಅಂದರೆ ನೀವು ಅರ್ಧ ಗೆದ್ದಂಗೆ. ಓಕೆನಾ? ಇಟ್ಸ್ ಅ ವಿನ್ ವಿನ್ ಸಿಚುವೇಶನ್. ಟ್ರೈನರು ಗೆದ್ದಂಗೆ, ನೀವೆಲ್ಲರೂ ಗೆದ್ದಂಗೆ. ದಟ್ ಈಸ್ ಸ್ಟೂಡೆಂಟ್ಸ್. ಓಕೆನಾ? ಸೊ C++ಗೆ ಏನು ಬೇಕು? ನನ್ನ ಆಲ್ ಟೈಮ್ ಫೇವ್ರೇಟ್ ಟರ್ಬೋ ಸಿ. ಇದೆಯಾ ನೋಡ್ಕೊಂಡ್ಬಿಡ್ತೀನಿ, ಇರಬೇಕು. ಈ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ರೆ ನಾನು ಕಂಪ್ಯೂಟರ್ ಆನ್ ಮಾಡಲ್ಲ. ಅದೇ ಕಂಪ್ಯೂಟರ್ ಆನ್ ಮಾಡಿದ್ರೆ ಫಸ್ಟ್ ಈ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ತೀನಿ. ಆಯ್ತಾ? ಇದನ್ನ ಆನ್ ಮಾಡಿದಾಗ ನಿಮಗೆ ಕಾಣಿಸುತ್ತೋ ಕಾಣಿಸಲ್ವೋ ಅಂತ ಹೇಳಬೇಕು. ಸೊ ಕ್ವಿಕ್ಲಿ ಎಲ್ಲ ಹೆಲೋ ವರ್ಲ್ಡ್ ಪ್ರೋಗ್ರಾಮ್, C++, ಜಾವಾ, C#, ಇಷ್ಟು ಲ್ಯಾಂಗ್ವೇಜ್ ಹೆಲೋ ವರ್ಲ್ಡ್ ಕಲಿತೀರಾ. ಜಾವಾ ಸ್ಕ್ರಿಪ್ಟ್ ಅಲ್ಲಿ ಕಲಿತೀರಾ. ಇದಿಷ್ಟಲ್ಲೇ ಬರೋದು, ಬಿಟ್ರೆ PHP. ಇಷ್ಟಲ್ಲೂ ಬರೀ ಹೆಲೋ ವರ್ಲ್ಡ್ ಬರೆದು ಸೇವ್ ಮಾಡಿ ರನ್ ಮಾಡೋದು. ದಟ್ ಈಸ್ ಫಸ್ಟ್ 3 ಲೈನ್ಸ್. ಸಾಫ್ಟ್ವೇರ್, ಹೆಲೋ ವರ್ಲ್ಡ್, ಪ್ರೋಗ್ರಾಮ್. ಓಕೆನಾ? ಪರ್ಫೆಕ್ಟ್. ಸೊ ನಿಮಗೆ ಸ್ಕ್ರೀನ್ ಕಾಣಿಸುತ್ತಾ ಇಲ್ವ ಅಂತ ಹೇಳಬೇಕಾಗುತ್ತೆ, ಬಿಕಾಸ್ ಅದು ಬಂದಾಗ ಬೇರೆ ಎಲ್ಲಾನು ಬ್ಲರ್ ಆಗ್ಬಿಡುತ್ತೆ ಅದಕ್ಕೆ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಮ್ಯೂಟ್ ಆ್ಯಂಡ್ ಅನ್ಮ್ಯೂಟ್ ಮಾಡ್ಕೋಬಹುದು. ಓಕೆನಾ? ಸೊ ಯು ಹ್ಯಾವ್ ದಿ ಆಪ್ಷನ್ ಆಫ್ ಮ್ಯೂಟಿಂಗ್ ಆ್ಯಂಡ್ ಅನ್ಮ್ಯೂಟಿಂಗ್. ಈಗ ನಾನೊಂದು ಟರ್ಬೋಸಿ, ಇವೆರಡು ಲ್ಯಾಂಗ್ವೇಜ್ ಹೆಲೋ ವರ್ಲ್ಡ್ಗೆ ಟರ್ಬೋಸಿ ತಗೋತೀನಿ. ಅಥವಾ ಯು ಕ್ಯಾನ್ ಆಲ್ಸೋ ಡೂ ಇಟ್ ವಿತ್ ದಿ ಹೆಲ್ಪ್ ಆಫ್ ಟೆಕ್ಸ್ಟ್ ಎಡಿಟರ್. ಈ ಎಡಿಟರ್ ಬೇಕೇ ಬೇಕು ನಿಮಗೆ. ಇಲ್ಲಿದ್ರು ಓಕೆ, ಇಲ್ಲದೇ ಇದ್ರು ಓಕೆ. ಸೊ C++ಗೂ ಎಲ್ಲದಕ್ಕೂ ಟೆಕ್ಸ್ಟ್ ಎಡಿಟರ್. ಸೊ ಈಗ ಟರ್ಬೋಸಿ ಆನ್ ಮಾಡ್ತೀನಿ. ಸೊ ಈ ಸಾಫ್ಟ್ವೇರ್ ಇನ್ನೂ ಇದೆ, ಬಟ್ ಕಾಲೇಜಲ್ಲಿ ಯೂಸ್ ಮಾಡ್ತಲ್ಲ ಅಷ್ಟೇ. ಬಟ್ ಹೇಳಿದಲ್ಲ, ಸುಮಾರು ನನ್ನ ಫೇವ್ರೇಟ್. ಸೊ ಸ್ಕ್ರೀನ್ ಆನ್ ಆಗಿದೆ. ಆಯ್ತಾ? ನಿಮ್ಗೆ ಕಾಣಿಸ್ತಾ ಇದೆಯೋ ಕಾಣಿಸ್ತಾ ಇಲ್ವಾ ನೀವೇ ಹೇಳ್ಬೇಕು. ಆಲ್ಟ್ ಎಂಟರ್. ಸರ್ ಇವಾಗ ಕಾಣಿಸ್ತಾ ಇದೆ ಸರ್. ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ಆಕ್ಚುಲಿ ಆ ಸಾಫ್ಟ್ವೇರ್ ತುಂಬಾ ಅದು ವಿಂಡೋಸ್ 7 ನಲ್ಲಿ ಸಪೋರ್ಟ್ ಮಾಡ್ತಾರೆ. ನೋಡೋಣ, ಕ್ಲೋಸ್ ಆಗೋದು. ನೋಡೋಣ, ಬಂದ್ರೆ ಒಳ್ಳೇದು, ಕೊಡ್ಲಿಲ್ಲ ಅಂದ್ರೆ ಓಕೆ. ಫುಲ್ ಸ್ಕ್ರೀನ್ ಬರಲ್ಲ ಅನ್ಕೋತೀನಿ. ಅಪ್ಡೇಟ್ ಆಗ್ಬಿಡಿ. ತುಂಬಾ ಹಳೆ ಸಾಫ್ಟ್ವೇರ್ ಅದು, ತುಂಬಾ ಹಳೆ ಸಾಫ್ಟ್ವೇರ್. 2005 ಅಲ್ಲಿ ಯೂಸ್ ಮಾಡ್ತಾ ಇದ್ವಿ ನಾವು ಟ್ರೈನಿಂಗು. ನಾನು ಕಾಲೇಜಲ್ಲಿ ಇದ್ದೆ. ಬಂದ್ರೆ ಓಕೆ, ಬರಲಿಲ್ಲ ಅಂದ್ರೆ ಟೆಕ್ಸ್ಟ್ ಎಡಿಟರ್ ಅಲ್ಲಿ ನೋಡೋಣ. ಓಕೆ, ಇಲ್ಲ ಅನ್ಕೋತೀನಿ, ಮೋಸ್ಟ್ಲಿ ಸಪೋರ್ಟ್ ಇಲ್ಲ. ಸೊ ಆಸ್ ಸಿಂಪಲ್ ಆಸ್ ದಟ್. ಈಗ ಏನ್ ಮಾಡ್ಬೇಕು ನಾನು? ಸಾಫ್ಟ್ವೇರ್ ಬೇಕು. ಟರ್ಬೋ ಸಿ, ವಿಂಡೋಸ್ 11.
Server C. Oh, okay. No. Whether it is still there or not, I'm not sure. ಇದ್ರೆ ಓಕೆ, ಇಲ್ಲಿಲ್ಲ ಅಂದ್ರೆ ತೊಂದರೆ ಇಲ್ಲ. ನಾನು ಕ್ಲಿಕ್ ಮಾಡಕ್ಕೆ ಕೆಲವೊಬ್ಬರೆ ಫಸ್ಟ್ ಓಕೆ. ಇದು 32 ಬಿಟ್ ಸಾಫ್ಟ್ವೇರ್. ಇದು ಇಟ್ಸ್ 32 ಬಿಟ್ ಸಾಫ್ಟ್ವೇರ್. ಆಸ್ ಯೂಶುವಲ್ ಇನ್ನು 5 ನಿಮಿಷ ಅಷ್ಟೇನೆ. ಸೊ ಇದ್ರ ಪಾಡಿಗೆ ಇದು ಬರ್ತಾ ಇರಲಿ. ಸೊ ಪ್ಯಾರಲಲ್ಲಿ ಟು ಟೈಪ್ ಒನ್ ಜಾವಾ ಪ್ರೋಗ್ರಾಮ್. ಈಗ ಜಾವಾ ಟೈಪ್ ಮಾಡ್ತಾ ಇದ್ದೀನಿ. ಕ್ಲಾಸ್ ಹಲೋ ಆಯ್ತಾ. ಡೇ 1 ಏನು ಅರ್ಥ ಆಗಲ್ಲ, ತಲೆ ಕೆಡಿಸ್ಕೊಬಿಡಿ. ಸೊ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೈನ್ ಫಸ್ಟ್ ಟೈಪ್ ಮಾಡೋದು ಕಲ್ತ್ಕೊಂಬೋದು. ಎಲ್ಲಿ ಕ್ಯಾಪ್ಸ್ ಬರೀಬೇಕು, ಎಲ್ಲಿ ಲೋವರ್ ಕೇಸ್ ಬರೀಬೇಕು, ಅಷ್ಟನ್ನು ಮಾತ್ರ ಮಾಡಿ. ಸೊ ದಟ್ ಯು ಗೆಟ್ ಅ ಕಾನ್ಫಿಡೆನ್ಸ್. ARGS ಆಮೇಲೆ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್. ಮರ್ತೋಗಿದೆ ನನಗೆ, ಸುಮಾರು ನೆನಪಿರೋದು ಹಲೋ. ಫಸ್ಟ್ ಪ್ರೋಗ್ರಾಮ್ ಬರೀತಾ ಇದ್ದೀನಿ, ಆಮೇಲೆ ಸೇವ್ ಮಾಡೋದು. ನಿಮ್ಮ ಇಷ್ಟ, ಎಲ್ಲರೂ ಸೇವ್ ಮಾಡ್ಕೊಳ್ಳಿ. ಸೊ ಡೆಸ್ಕ್ಟಾಪು ವೆಬ್ ಡೆವಲಪ್ಮೆಂಟು ಇಲ್ಲೇ ಸೇವ್ ಮಾಡ್ಕೋತೀನಿ. ಸೊ ಏನಾದರೂ ಹೆಸರು ಕೊಡೋಣ, abcd.java ಅಂತ ಕೊಟ್ಕೋತೀನಿ. ಇದೇ ಥರನೇ C# ಪ್ರೋಗ್ರಾಮ್ ಕ್ಲಾಸ್ ಹೆಲೋ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೈನ್. ಇದು ಕ್ಯಾಪ್ಸಲ್ಲಿ ಇರಬೇಕು, ಇದು ಲೋವರ್ ಕೇಸಲ್ಲಿ ಇರಬೇಕು. ಆ್ಯಂಡ್ ಇಲ್ಲಿ ಸಿಸ್ಟಮ್ ಡಾಟ್ ಕನ್ಸೋಲ್ ಡಾಟ್ ಕ್ಲಾಸ್ ಚೇಂಜ್ ಆಗುತ್ತೆ. ಟೆಕ್ನಿಕಲ್ ಟರ್ಮ್ಸ್ ಆಮೇಲೆ ಹೇಳ್ಕೊಡ್ತೀನಿ. ರೈಟ್ ಲೈನ್. ಸೊ C# ಏನಕ್ಕೆ ಹೇಳ್ಕೊಡ್ತೀನಿ, ಇದು C# ಇದು ಏನಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ SSJS ಬೇಕು. SSJS ಏನಕ್ಕೆ ಬೇಕು ಅಂತಾನು ಹೇಳ್ಬಿಡ್ತೀನಿ. SSJS ಬಿಲ್ಡ್ ಆಗಿರೋದೇ .NET ಮೇಲೆ, ಆಯ್ತಾ. ಇದು ಸುಮಾರು ಜನ ಗೊತ್ತೇ ಇಲ್ಲ. .CS ಅಂತ ಬಿಕಾಸ್ C# ಜಾವಾ ಬರ್ದಾಯ್ತು ಆ್ಯಂಡ್ C# ಬರ್ದಾಗೋಯ್ತು, ಆಯ್ತಾ. ಹೋಪಿಂಗ್ ದಟ್ ದಿಸ್ ವಿಲ್ ವರ್ಕ್. ಗೊತ್ತಿಲ್ಲ, ಇದು ಬಂದರೆ ಓಕೆ, ಬರಲಿಲ್ಲ ಅಂದರೆ ವಿಲ್ ಟ್ರೈ ಟು ಫೈಂಡ್ ಅ ಡಿಫ್ರೆಂಟ್ ಕಂಪೈಲರ್. ರೈಟ್ ಕ್ಲಿಕ್ಕು, ಎಕ್ಸ್ಟ್ರಾಕ್ಟು, ಎಕ್ಸ್ಟ್ರಾಕ್ಟ್. ಸ್ಟೇಟಸ್ ಇದ್ರೆ ಓಕೆ, ನೋಡೋಣ. ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆಗೋಗಿದೆ ನನ್ನರಲ್ಲಿ. ಲೆಟ್ ಮಿ ಚೆಕ್. ಬಂದರೆ, ಇಲ್ದರೆ ನೀವು ಫಸ್ಟ್ ಬೇಕಾಗಿದ್ರೆ ಸಾಫ್ಟ್ವೇರ್ಸ್ ಲಾಂಚ್ ಮಾಡಿ ನೋಡೋಣ. ಲಕ್ಕಿಲಿ ವಿಲ್ ಗೆಟ್ ಇಟ್ ಆರ್ ನಾಟ್. ನನಗೆ ಯಾಕೋ ಡೌಟ್ ಇದೆ. ಇಷ್ಟೊಂದು ಟೈಮ್ ತಗೊಳ್ಳಲ್ಲ, ಇದು ತೊಂದರೆ ಇಲ್ಲ. ಮೋಸ್ಟ್ಲಿ 32 ಬಿಟ್ ಸಾಫ್ಟ್ವೇರ್ಸ್ ಯಾವುದು ಸಪೋರ್ಟ್ ಆಗ್ತಾ ಇಲ್ಲ, ಇದು ತೊಂದರೆ ಇಲ್ಲ. ಸೊ ನೀ ನಾಟ್ ಹ್ಯಾವ್ ಟು ವರಿ ಅಬೌಟ್ ದಿಸ್. ಇನ್ಯಾವ್ದಾದ್ರು ಹುಡ್ಕೊಂಡು ಕಂಪೈಲರ್ ಚೇಂಜ್ ಮಾಡ್ಬೇಕಷ್ಟೇ. ಟರ್ಬೋ C ಇಸ್ ಒನ್ ಸಾಫ್ಟ್ವೇರ್ ವಿಚ್ ಹ್ಯಾಸ್ ದಟ್ ಕಂಪೈಲರ್. ಓಕೆನಾ, ತೊಂದರೆ ಇಲ್ಲ. ಈಗ ನಮ್ಮ ಹತ್ರ ಜಾವಾ ಇದೆ, C# ಇದನ್ನ ಫಸ್ಟ್ ನೋಡ್ಕೊಂಡು ಸುಮ್ಮನೆ ಟೈಪ್ ಮಾಡಿ. ಈಗೇನು ಬೇಕು ನನಗೆ, ಆಬ್ವಿಯಸ್ಲಿ ನಾನು ಕತೆ ಹೇಳ್ಬೇಕಾದ್ರೆ ಏನೇನು ಹೇಳಿದೆ, ಫಸ್ಟ್ ಪ್ರೋಗ್ರಾಮ್ ಬರೆಯೋದು ಕಲಿಬೇಕು. ಸಾಫ್ಟ್ವೇರ್ ಬೇಕು, ಇದೆ ತೋರಿಸ್ತೀನಿ. ಹೆಲೋ ವರ್ಲ್ಡ್ ಬರ್ದಾಯ್ತು, ಪ್ರೋಗ್ರಾಮ್ ಬರ್ದಿದ್ದಾಯ್ತು. ಆ್ಯಕ್ಚುಲಿ ಯು ಶುಡ್ ನೋ ಹೌ ಟು ಸೇವ್, ಕಂಪೈಲ್ ಆ್ಯಂಡ್ ರನ್. ನನಗೆ ಎಲ್ಲ ಕಥೆಯನ್ನು ಶುರು ಮಾಡೋದು, ನನಗೆ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತ್ರೆ ಯು ಶುಡ್ ಲರ್ನ್ ಫ್ರಮ್ ಕಮಾಂಡ್ ಪ್ರಾಂಪ್ಟ್. ಇದರಲ್ಲೇ ಫಸ್ಟ್ ಕಲಿಬೇಕು. ಆಮೇಲೆ ಡೆಸ್ಕ್ಟಾಪ್, ಆಮೇಲೆ ವೆಬ್. ಎಲ್ಲ ವೆಬ್. ಇವತ್ತಿನ ಟ್ರೆಂಡಲ್ಲಿ ವೆಬ್ಬು ಕ್ಲೌಡ್ ಎರಡೇ ಇರೋದು, ವೆಬ್ಬು ಕ್ಲೌಡ್. ಸೊ ನನ್ನ ಹತ್ರ ಸಾಫ್ಟ್ವೇರ್ ಇದೆ ಆಲ್ರೆಡಿ. ಸಾಫ್ಟ್ವೇರ್ ಇದೆಯೋ ಇಲ್ವ ಅಂತ ಕನ್ಫರ್ಮ್ ಮಾಡ್ಕೊಳ್ತೆ ಮತ್ತೆ ಕಮಾಂಡ್ ಪ್ರಾಂಪ್ಟಿಗೆ ಬರ್ತೀನಿ. ಕಮಾಂಡ್ ಪ್ರಾಂಪ್ಟೇ ಪ್ರೈಮರಿ ಎಲ್ಲರಿಗೂ. ಬೈ ಸ್ಕ್ರೀನ್ ಸ್ಟ್ರಕ್ ಆಗಿದೆ. ಇದೆಯಾ, ಮತ್ತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಕಾಣಿಸ್ತಾ ಇದೆಯಾ? ಸೊ ನನಗೆ ಜಾವಾ ಕಂಪೈಲರ್ ಬೇಕು, ಇದೆಯಾ ನೋಡ್ಕೊಳ್ಳಿ. ಇದೆ. ಆಮೇಲೆ C# ಕಂಪೈಲರ್, C# ಕಂಪೈಲರ್ ಇಲ್ಲ, ನೋಡ್ಕೊಳ್ಳಿ.
CSC ಅಂದ್ರೆ ಸಿ ಶಾರ್ಪ್ ಕಂಪೈಲರ್ ಇದಿಲ್ಲ, ಇದನ್ನ ನಾನು ಆ್ಯಡ್ ಮಾಡ್ಕೋತೀನಿ. ನೀ ನಾಟ್ ಹ್ಯಾವ್ ಟು ವರಿ. ಈಗ ನನ್ನ ಪ್ರೋಗ್ರಾಮ್ ಬರ್ದಿದ್ದಾಯ್ತು, ಸೇವ್ ಮಾಡಿದ್ದಾಯ್ತು, ಕಂಪೈಲ್ ಮಾಡಿ ರನ್ ಮಾಡ್ಬೇಕಷ್ಟೇ, ಸಿಂಪಲ್. ಸೊ ನಾನು ಎಲ್ಲಿ ಕೂರಿಸ್ಕೊಂಡಿದ್ದೀನಿ, ಸೊ ಇಟ್ ಇಸ್ ಇನ್ ವೆಬ್ ಡೆವಲಪ್ಮೆಂಟ್ ಕ್ಲಾಸು. ಇದು ನನ್ನ ಸ್ಕ್ರೀನ್, ಆಯ್ತಾ. CD ಜಾವಾ ಸಿ ಇಲ್ಲ ಅಂದ್ರೆ ಜಾವಾ ಸಿ ಶಾರ್ಪ್ ಕಂಪೈಲರ್ ಇಲ್ಲ. ಸಿ ಶಾರ್ಪ್ ಕಂಪೈಲರ್ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಇಲ್ಲ. ನೀವು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ರೆ ಸಿ ಶಾರ್ಪ್ ಕಂಪೈಲರ್ ಇದೆ. ಸಿ ಡ್ರೈವ್, ಆಯ್ತಾ, ವಿಂಡೋಸ್, ಆಯ್ತಾ, ವಿಂಡೋಸ್ ಅಲ್ಲಿ ಮೈಕ್ರೋಸಾಫ್ಟ್ ಫೋಲ್ಡರ್, .NET ಫ್ರೇಮ್ವರ್ಕ್ಸ್ ಫೋಲ್ಡರ್, ಇಲ್ಲಿ V3.5 ಯಾವ್ದಾದ್ರು ತಗೊಳ್ಳಿ, ನಾನು 3.5 ಅಥವಾ 4 ತಗೋತೀನಿ. ಸೊ 4 ತಗೊಂಡ್ರೆ ಇದರಲ್ಲಿ ನನಗೆ CSC ಅಂತ ಒಂದು ಇದೆ, ಇದು ಬೇಕು. ಸೊ ಫ್ರೇಮ್ವರ್ಕ್, ಈಗ ಇಲ್ಲಿ ಫ್ರೇಮ್ವರ್ಕ್ ಕಾಣಿಸ್ತಾ ಇದೆ ನೋಡಿ, ಅದಕ್ಕೆ ನಿಮ್ಗೆ ಮುಂಚೆನೆ ಹೇಳಿದ್ದು ನೀವು ಲೈಬ್ರರಿ ಮತ್ತು ಫ್ರೇಮ್ವರ್ಕ್ ಕಲಿತೀರಾ ಅಂತ. ಲೈಬ್ರರಿ ಮತ್ತು ಫ್ರೇಮ್ವರ್ಕ್, ಸೊ ಅದಕ್ಕೆ ಲಿಸ್ಟ್ ಮಾಡಿಬಿಟ್ಟಿದ್ದು. ನಾನು ಏನೋ ತೋರಿಸ್ಬೇಕಾದ್ರೆ ಇನ್ನೇನೋ ಕಲಿತಾ ಇರ್ತೀವಿ. ಸೊ ಇದು ಫ್ರೇಮ್ವರ್ಕ್ ಒಂದು 4. ವರ್ಷನ್ 4 ಅಲ್ಲಿ ಇದೆ, ಸದ್ಯಕ್ಕೆ ಅಷ್ಟು ತಿಳ್ಕೊಂಡಿರಿ, ಇನ್ನೇನು ಬೇಡ. path is equal to percentage path percentage semicolon double quotes ಈಗ ಸಿ ಶಾರ್ಪ್ ಕಂಪೈಲರ್ ಇದೆ, ಓಕೆನಾ. ಹಿಂಗ್ ಬರ್ದಾಗ ಹಿಂಗ್ ಬರ್ಬೇಕು. ಈಗ CSC ಸ್ಪೇಸ್ xyz.cs ಇದು ಕಂಪೈಲ್ ಮಾಡ್ತಾ ಇದ್ದೀನಿ. ಕಂಪೈಲೇಷನ್ ಸಕ್ಸಸ್ಫುಲ್ ಆದ್ರೆ ಸೊ ಎರರ್ ಬರ್ತಾ ಇದೆ, ಇದು ಎರರ್ ಲೈನ್ ನಂಬರ್ 3 ಅಲ್ಲಿ ಇದೆ. ಓಕೆ, ಏನಕ್ಕೆ ಎರರ್ ಬರ್ತಾ ಇದೆ ಅಂದ್ರೆ ಸ್ಕ್ವೇರ್ ಬ್ರಾಕೆಟ್ ಲೆಫ್ಟ್ ಅಲ್ಲಿ ಬರ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡ, ಎರರ್ ಹೋಯ್ತು. ಈಗ xyz.exe ಬಂತ ಹೆಲೋ ವರ್ಲ್ಡ್, ಜಾವಾ ಹೆಲೋ ಬಂತ ಹೆಲೋ ವರ್ಲ್ಡ್ ಬಂತು. ಸೊ ಜಾವಾಲು ಹೆಲೋ ವರ್ಲ್ಡ್ ಬಂತು, ಸಿ ಶಾರ್ಪಲ್ಲೂ ಹೆಲೋ ವರ್ಲ್ಡ್ ಬಂತು. ಸೊ ಹೆಲೋ ವರ್ಲ್ಡ್ ಇಸ್ ನಾಟ್ ಅ ರಾಕೆಟ್ ಸೈನ್ಸ್. ಸರ್ ಇದರಲ್ಲಿ ಏನೇನೋ ಬರೋದ್ರಲ್ಲ, ಇದ್ರ ಅರ್ಥ ಏನು? ಪಬ್ಲಿಕ್ ಅಂದ್ರೆ ಏನು, ಸ್ಟ್ಯಾಟಿಕ್ ಅಂದ್ರೆ ಏನು, ವಾಯ್ಡ್ ಅಂದ್ರೆ ಏನು, ಇದನ್ನೆಲ್ಲ ಈ ಪಾರ್ಟ್ ನೀವು ಕಲಿಯೋದು ಫಂಕ್ಷನ್ಸ್ ಅಲ್ಲಿ. ಸ್ಟ್ರಿಂಗ್ ಅಂದ್ರೆ ಡೇಟಾ ಟೈಪ್ ಬರುತ್ತೆ, ಇದು ವೇರಿಯೇಬಲ್ ಬರುತ್ತೆ. ಸೊ ಇಲ್ಲಿ ಲಿಸ್ಟ್ ಅಲ್ಲಿ ಹಾಕಿರೋದು ನಿಮ್ಗೆ ಕಲಿತಾ ಹೋಗ್ತೀರಾ. ಫಸ್ಟ್ ಪ್ರೋಗ್ರಾಮ್ ಬರ್ದ್ಬಿಡಿ, ಆಮೇಲೆ ಕಲಿತಾ ಕ್ಲಾಸ್ ಅಂದ್ರೆ ಏನು, ಆಬ್ಜೆಕ್ಟ್ ಅಂದ್ರೆ ಏನು. ಈ ಲೈನ್ ಅರ್ಥ ಮಾಡ್ಕೊಂಡ್ರೆ SSJS ಈಸಿ. ಲಾಜಿಕ್ಗಳು ಬರೆಯೋದು ನೋಡಿ. ಓಕೆ, ಆಸ್ ಮೆನ್ಷನ್ 40 ಮಿನಿಟ್ಸ್ ಆಯ್ತು. ನಾನೊಂದು ಇಂಟ್ರಡಕ್ಷನ್ ಕೊಡಬೇಕಿತ್ತು. ಎಲ್ಲರೂ ಒಂದು ಸಿಂಪಲ್ ಆಗಿ ತಲೆಯಲ್ಲಿ ಇಟ್ಕೊಂಡ್ಬಿಡಿ, ನೀವು ಒಂದು ಲ್ಯಾಂಗ್ವೇಜ್ ಕಲಿತಾ ಇದ್ದೀರಾ, ಅಷ್ಟನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇಷ್ಟೇ ನಿಮ್ಮ ತಲೆಯಲ್ಲಿ ನಿಮ್ಗೆ ಗೊತ್ತು. ಇಂಗ್ಲಿಷ್ ಗೊತ್ತಾ? ಗೊತ್ತು. PHP, ಜಾವಾ ಸ್ಕ್ರಿಪ್ಟು, HTML ಎಲ್ಲಾನು ಲ್ಯಾಂಗ್ವೇಜ್ ಅಷ್ಟೇ, ಎಲ್ಲಾನು ಲ್ಯಾಂಗ್ವೇಜ್. ಕಂಪ್ಯೂಟರ್ ಲ್ಯಾಂಗ್ವೇಜ್, ಕನ್ನಡ ಇಂಗ್ಲಿಷ್ ಇಲ್ಲ. ಮನುಷ್ಯದ ಲ್ಯಾಂಗ್ವೇಜ್ C++, PHP, ಜಾವಾ ಸ್ಕ್ರಿಪ್ಟ್, HTML. ಕಂಪ್ಯೂಟರ್ ಮಾಡಬೇಕಾಗಿರುವಂತ ಲ್ಯಾಂಗ್ವೇಜ್ ಅಷ್ಟೇ. ನಿಮ್ಮ ಎಜುಕೇಶನ್ ಬ್ಯಾಕ್ಗ್ರೌಂಡ್ನ ಮರ್ತ್ಬಿಡಿ. ಕಂಪ್ಯೂಟರ್ ಸೈನ್ಸ್ ಆಗಿದ್ರು ಓಕೆ, ನಾನ್ ಕಂಪ್ಯೂಟರ್ ಸೈನ್ಸ್ ಆಗಿದ್ರು ಓಕೆ, ಆಯ್ತಾ. ಸೊ ವಿ ಆರ್ ಕನೆಕ್ಟಿಂಗ್ ಬ್ಯಾಕ್ ಅಟ್ 12 o'clock. 7 ಮಿನಿಟ್ಸ್ ಬ್ರೇಕ್ ಕೊಡ್ತೀನಿ, ಈ ಕಾಲ್ನ ಎಂಡ್ ಮಾಡ್ತೀನಿ. 12 o'clock ಗೆ ರೀಜಾಯಿನ್. ಯಾಕೆ ಎಂಡ್ ಮಾಡ್ತೀನಿ? ರೆಕಾರ್ಡಿಂಗ್ ಬೇಕು ಅಂತ. ಥ್ಯಾಂಕ್ ಯು.